ನಮಸ್ಕಾರ, ನನ್ನ ಹೆಸರು ಡಯಾನಾ. ನೋವಾ ಐವಿಎಫ್ ಫರ್ಟಿಲಿಟಿಯ ಸಂತಾನೋತ್ಪತ್ತಿಯ ಬಗ್ಗೆ ಎಲ್ಲವೂ ಈ ವಿಷಯದ ಬಗ್ಗೆ ಫ್ರೀ ವೆಬಿನಾರ್ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಂಜತನ ಮತ್ತು ಸಂತಾನೋತ್ಪತ್ತಿಯ ವಿವಿಧ ಅಂಶಗಳು ಮತ್ತು ಲಭ್ಯವಿರುವ ಚಿಕಿತ್ಸೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನೋವಾ ಐವಿಎಫ್ ಫರ್ಟಿಲಿಟಿ 5 ದಿನಗಳ ಉಚಿತ ವೆಬಿನಾರ್ ಸರಣಿಯನ್ನು ಸಂತಾನೋತ್ಪತ್ತಿಯ ಬಗ್ಗೆ ಎಲ್ಲವೂ ಇದನ್ನು ಪ್ರಸ್ತುತಪಡಿಸಲು ಸಂತೋಷ ಪಡುತ್ತದೆ. ಈ ವೆಬಿನಾರ್ ಅನ್ನು ನೋವಾ ಐವಿಎಫ್ ಫರ್ಟಿಲಿಟಿಯ ತಜ್ಞ ವೈದ್ಯರುಗಳು ನಡೆಸಲಿದ್ದಾರೆ. ಈ ವೆಬಿನಾರ್ ಸರಣಿಯ ಮೂಲಕ ನೋವಾ ಐವಿಎಫ್ ಫರ್ಟಿಲಿಟಿಯ ತಜ್ಞ ಮತ್ತು ಅನುಭವಿ ವೈದ್ಯರು ಸಂತಾನೋತ್ಪತ್ತಿ ಚಿಕಿತ್ಸೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿರುವ ದಂಪತಿಗಳಿಗೆ ಮತ್ತು ಪೋಷಕರಾಗಲು ಕನಸನ್ನು ಕಾಣುವವರಿಗೆ ಸುರಕ್ಷಿತವಾಗಿ ಮತ್ತು ಯಶಸ್ವಿಯಾಗಿ ಇದನ್ನ ಸಾಕಾರಗೊಳಿಸಲು ಮಾರ್ಗದರ್ಶನ ನೀಡಲಿದ್ದಾರೆ. ಇವತ್ತು ನಮ್ಮ ವೆಬಿನಾರ್ ಸರಣಿಯ ಮೊದಲನೇ ದಿನ. ಇವತ್ತಿನ ವಿಷಯ ಸಂತಾನೋತ್ಪತ್ತಿಯ ಬಗ್ಗೆ ತಿಳಿದುಕೊಳ್ಳುವುದು. ಈ ವಿಷಯದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹೇಶ್ ಕೊರೆಗಲ್, ಸಂತಾನೋತ್ಪತ್ತಿ ತಜ್ಞರು, ನೋವಾ ಐವಿಎಫ್ ಫರ್ಟಿಲಿಟಿ, ಕೋರಮಂಗಲ. ಇವರ ಬಗ್ಗೆ ನನಗೆ ಹೇಳಲು ತುಂಬಾ ಇಷ್ಟಪಡ್ತೀನಿ. ಡಾಕ್ಟರ್ ಮಹೇಶ್ ಕೊರೆಗಲ್ ಅವರು ಅವರ MBBS ಅನ್ನು ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜ್ನಲ್ಲಿ ಪಡೆದ್ರು. MS ಅನ್ನು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್ ಯೂನಿವರ್ಸಿಟಿಯಿಂದ ಸ್ತ್ರೀರೋಗ ಮತ್ತು ಪ್ರಸೂತಿ ಶಾಸ್ತ್ರದಲ್ಲಿ ಪಡೆದಿದ್ದಾರೆ. ಡಾಕ್ಟರ್ ಮಹೇಶ್ ಅವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದಿಂದ RGUHS ಫೆಲೋಶಿಪ್ ಮೂಲಕ ಸಂತಾನೋತ್ಪತ್ತಿ ಮೆಡಿಸಿನ್ ಅನ್ನು ಪಡೆದಿದ್ದಾರೆ. ಡಾಕ್ಟರ್ ಮಹೇಶ್ ಕೊರೆಗಲ್ ಅವರಿಗೆ 10 ವರ್ಷಕ್ಕಿಂತಲೂ ಹೆಚ್ಚು ಬಂಜತನ ಮತ್ತು ಸಂತಾನೋತ್ಪತ್ತಿಯಲ್ಲಿ ಅಭ್ಯಾಸ ಮಾಡಿರುವ ಅಥವಾ ಅವರಿಗೆ ಇದಕ್ಕಿಂತ 10 ವರ್ಷಕ್ಕಿಂತ ಜಾಸ್ತಿ ಅನುಭವ ಇದೆ. ಇವರ ವಿಶೇಷತೆ ಏನು ಅಂತಂದ್ರೆ, ಇವರು IVF, ICSI, ಓವ್ಯುಲೇಷನ್ ಸ್ಟಿಮ್ಯುಲೇಷನ್, ಮೇಲ್ ಇನ್ಫರ್ಟಿಲಿಟಿ, ಪಿಸಾ ಇದರಲ್ಲಿ ಅವರಿಗೆ ಹೆಚ್ಚಿನ ಅನುಭವ ಇದೆ. ಇವತ್ತಿನ ಈ ವೆಬಿನಾರ್ ಸರಣಿಗೆ ನಾನು ಡಾಕ್ಟರ್ ಮಹೇಶ್ ಅವರಿಗೆ ಸ್ವಾಗತ ಬಯಸ್ತೀನಿ. ಇವತ್ತಿನ ಟಾಪಿಕ್ ಸಂತಾನೋತ್ಪತ್ತಿ ಬಗ್ಗೆಯನ್ನ ತಿಳಿದುಕೊಳ್ಳುವುದನ್ನು ಹೇಳ್ಕೊಳ್ಳಕ್ಕೆ ನಾನು ಡಾಕ್ಟರ್ ಮಹೇಶ್ ಅವರಿಗೆ ಕರೆ ನೀಡ್ತಾ ಇದ್ದೀನಿ. ಓವರ್ ಟು ಯು ಡಾಕ್ಟರ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಣ್ಣದೊಂದು ಎಲ್ರಿಗೂ ಒಂದು ಮಾಹಿತಿ ಕೊಡ್ಬೇಕು ಅಂತ ಒಂದು ಉದ್ದೇಶದಿಂದ ಇದು ನಾವು ಶುರು ಮಾಡಿದೀವಿ. ಇವತ್ತಿನ ಒಂದು ಸೆಷನ್ ನಲ್ಲಿ ನಿಮ್ಗೆ ಎಲ್ರಿಗೂ ನಾನು ಬೇಸಿಕಲಿ IVF ಅಂದ್ರೇನು, IVF ಅಂದ್ರೇನು, ಇನ್ಫರ್ಟಿಲಿಟಿ ಯಾಕೆ ಆಗ್ತದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮೂಲ ಮಾಹಿತಿ ಕೊಡ್ತೇನೆ. ಅದರಿಂದ ಇದು ಈಗ ಎಲ್ರು ನಿಮ್ಗೆ ಗೊತ್ತಿದ್ದಂಗೆ ಕೊರೋನಾ ಸಮಯ, ಎಲ್ರಿಗೂ ಟೆನ್ಷನ್ ಇರ್ತೀರಾ, ಕೆಲವರು ಮನೇಲಿ ಇರ್ತೀರಾ, ಕೆಲವರು ಮಕ್ಕಳಾದ್ರೆ ಏನ್ ಮಾಡ್ಬೇಕು ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀರಾ. ಸೊ ಎಲ್ರಿಗೂ ಒಂದು ಸಹಾಯ ಆಗ್ಲಿಕ್ಕೆ ಅಂತ ಒಂದು ಈ ತರ ಒಂದು ನಾಲೆಜ್ ಸೆಷನ್, ಒಂದು ನಮ್ಮ ಮಾಹಿತಿಯನ್ನ ಒಂದು ಹಂಚ್ಕೊಳ್ಳಿಕ್ಕೆ ಇದೊಂದು ವೇದಿಕೆಯಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಫಲವಂತಿಕೆ ಅಂದ್ರೆ ಒಂದು ಬಂಜೆತನ ಆಗಲಿ ಅಥವಾ ಒಂದು ಫರ್ಟಿಲಿಟಿ ಬಗ್ಗೆ ಏನ್ ತಿಳ್ಕೋಬೇಕು. ನೆಕ್ಸ್ಟ್ ಸ್ಲೈಡ್. ಇದ್ರ ಬಗ್ಗೆ ಈಗ ನೀವು ಒಂದು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಪ್ರಜನನ ಸಾಮರ್ಥ್ಯ ಎಷ್ಟು ಕಡಿಮೆ ಆಗಿದೆ. ಮುಂಚೆ ಯಾವಾಗ ನೀವೆಲ್ಲರೂ ಅನ್ಬೋದು, ಇಲ್ಲ ಸರ್ ನಮ್ಮ ಅಜ್ಜಿ ಅಥವಾ ನಮ್ಮ ಅಮ್ಮನ ಕಾಲದಲ್ಲಿ ಅಷ್ಟೊಂದೇನು ಕಷ್ಟ ಇರ್ತಿರ್ಲಿಲ್ಲ, ಎಲ್ರಿಗೂ ಸುಲಭವಾಗಿ ಮಕ್ಕಳಾಗ್ಬಿಡ್ತಿತ್ತು, ಇವತ್ತು ಯಾಕೆ ಸರ್ ಈ ತರ ಸಮಸ್ಯೆ ಇದೆ ಅಂತ ನಿಮ್ಗೆಲ್ಲ ಅನಿಸ್ತಾ ಇದೆ. ನೀವು ಹೇಳೋದು ನಿಜ. ಈಗ ಆಲ್ರೆಡಿ ಫರ್ಟಿಲಿಟಿ ತುಂಬಾ ಕಮ್ಮಿ ಆಗಿದೆ. ನೆಕ್ಸ್ಟ್ ಸ್ಲೈಡ್. ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು 6ರಲ್ಲಿ ಒಬ್ಬರಿಗೆ ಈ ಸಮಸ್ಯೆ ಕಂಡು ಬರ್ತದೆ. ಸೊ ಈಗ ಒಂದು ಅಂಕಿಅಂಶ ನೀವು ನೋಡೋದಾದ್ರೆ ಅಂದಾಜು ನೀವು ಅಪ್ರಾಕ್ಸಿಮೇಟ್ಲಿ ನೋಡಿದ್ರು ಕೂಡ ನೋಡಿ, ಈಗ ಮುಂಚೆ ಒಂದು 5.2 ಪರ್ ಕಪಲ್ ಅಂದ್ರೆ ಒಂದು 5.2 ಮಗು ಒಂದು ಸರಾಸರಿ ಇದ್ದದ್ದು ಈಗ 2.2ಕ್ಕೆ ಬಂದಿದೆ ನೋಡಿ, ಆಲ್ಮೋಸ್ಟ್ ಅರ್ಧಕ್ಕಿಂತ ಕಮ್ಮಿ. ಯಾಕೆ ಈ ತರ ಆಗಿದೆ? ಯಾಕೆ ಈ ತರ ಒಂದು ಜಾಗತಿಕ ಪ್ರಮಾಣದಲ್ಲಿ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಪ್ರಮಾಣದಲ್ಲಿ ಪ್ರತಿ ಒಂದು ಮಹಿಳೆಗೆ ಒಂದು ಜನಿಸಬಹುದಾದಂತ ಮಗುವಿನ ಸಂಖ್ಯೆ ಅರ್ಧಕ್ಕಿಂತ ಕಮ್ಮಿ ಇಳಿದಿದೆ. ನೆಕ್ಸ್ಟ್ ಸ್ಲೈಡ್. ಇದರ ಅರ್ಥ ಇದೆಲ್ಲವೂ ನಮ್ಗೆ ಏನ್ ತೋರಿಸುತ್ತಂತಂದ್ರೆ, ಸೊ ಭಾರತದ ಸ್ಥಿತಿಗತಿಯಲ್ಲಿ ಕೂಡ ತುಂಬಾ ಕಮ್ಮಿ ಆಗಿದೆ. ಸೊ ರಿಪ್ಲೇಸ್ಮೆಂಟ್ ಲೆವೆಲ್ಸ್ ಅಂತಂದ್ರೆ ಈಗಿರೋ ಪಾಪ್ಯುಲೇಷನ್ ಅಷ್ಟೇ ರಿಪ್ಲೇಸ್ ಮಾಡ್ಲಿಕ್ಕೆ ಎಷ್ಟಿರ್ಬೇಕು ಅಂದ್ರೆ 2.1. ಸೊ ಅಟ್ ಲೀಸ್ಟ್ 2 ಮಕ್ಕಳು ಒಬ್ರಿಗೆ ಹುಟ್ಟಿದ್ರು ಕೂಡ ಒಂದು ರಿಪ್ಲೇಸ್ಮೆಂಟ್ ಆಗ್ತದೆ. ಅದು ಆಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇದೆ. ಅದಕ್ಕಿಂತ ಕಮ್ಮಿ ಆಗ್ತಾ ಇದೆ ಅಂತ ಒಂದು ಅಂಕಿಅಂಶಗಳು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ಭಾರತ ಒಳಗೊಂಡಂತೆ ಬೇರೆ ಎಲ್ಲ ದೇಶಗಳಲ್ಲೂ ಕೂಡ
ಒಂದು ಸಂತಾನೋತ್ಪತ್ತಿ ಕಮ್ಮಿ ಆಗ್ತಾ ಇದೆ. ನೆಕ್ಸ್ಟ್ ಈಗ ನೆಕ್ಸ್ಟ್ ಸ್ಲೈಡ್. ಸೊ ಈಗ ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ನಿಮ್ಗೆ ಎಲ್ರಿಗೂ ಅಲ್ಲಿ ಎಷ್ಟೊಂದು ಜನರಿಗೆ ಮಕ್ಕಳಾಗ್ಲಿಕ್ಕೆ ಒಂದು ಸಾಧ್ಯತೆ ಕಮ್ಮಿ ಆಗ್ತದೆ ಅಂದ್ರೆ, ವಿವಾಹವಾಗುವ ಒಂದು ವಯಸ್ಸು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಅನ್ಹೆಲ್ದಿ ಲೈಫ್ ಸ್ಟೈಲ್, ಪ್ರೆಷರು, ಆಮೇಲೆ ಸ್ಮೋಕಿಂಗು, ಆಲ್ಕೋಹಾಲು, ಒಬೆಸಿಟಿ, ಆಮೇಲೆ ಲೈಂಗಿಕವಾಗಿ ಸಂಭೋಗ ಮಾಡಕ್ಕೆ ಆಗದೆ ಇರೋದು, ಮೆಡಿಕಲ್ ಪ್ರಾಬ್ಲಮ್ಸ್, ಆಮೇಲೆ ಅಂಡಾಣು ವೀರ್ಯಾಣುಗಳ ಸಮಸ್ಯೆ, ಇವೆಲ್ಲ ನಾ ಏನು ಒಂದೊಂದಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದೊಂದೇ ವಿಷಯವನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ಎಲ್ರಿಗೂ ಒಂದು ಅರ್ಥ ಆಗ್ತದೆ, ಎಷ್ಟು ಸಮಸ್ಯೆ ಇದೆ ಅಂತ ಅರ್ಥ ಆಗ್ತದೆ. ನೆಕ್ಸ್ಟ್, ಯಾರು ಫರ್ಟಿಲಿಟಿ ಫಿಸಿಷಿಯನ್ ಹೊರಗಡೆ ಹೋಗ್ಬೇಕು, ಯಾರು ಅಮಂಗ್ ಆಲ್ ದ ಪಾಪ್ಯುಲೇಷನ್ ಹೂ ಹ್ಯಾಸ್ ಟು ಕಾಂಟ್ಯಾಕ್ಟ್, ಯಾವಾಗ ಸರ್ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಎಷ್ಟು ದಿವಸ ಟ್ರೈ ಮಾಡ್ಬೇಕು ಅಂತ ನಿಮ್ಗೊಂದು ಪ್ರಶ್ನೆ ಇರ್ಬೋದು. ಯಾವಾಗ ನೀವು ಜನನ ನಿಯಂತ್ರಣ ಬಳಸದೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಒಂದು ಲೈಂಗಿಕ ಸಂಪರ್ಕ ಮಾಡಿರ್ತಾರೆ, ಅದಾಗ್ಲೂ ಕೂಡ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಅಂತವ್ರು ಒಂದು ಸಂಪರ್ಕವನ್ನು ಮಾಡ್ಬೇಕು ಡಾಕ್ಟರ್ಗೆ. ಆಮೇಲೆ ಒಂದು ಆಲ್ರೆಡಿ ಮದುವೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಪತ್ನಿ ವಯಸ್ಸು 35 ಆಗ್ಲಿ, ಪತಿ ವಯಸ್ಸು 40 ವರ್ಷ ಅಥವಾ ಜಾಸ್ತಿ ಇದ್ರೆ ಬೇಗ ನೀವು ಒಂದು ಸಲಹೆಯನ್ನು ತಗೋಬೇಕು. 2 ರಿಂದ 3 ವರ್ಷ ಅಥವಾ ಹೆಚ್ಚು 3 ಸಲ ಗರ್ಭಪಾತ ಆಗಿತ್ತು, ಅಥವಾ ಏನಾದ್ರು ಲೈಂಗಿಕ ಸಮಸ್ಯೆಗಳಿತ್ತು, ಅಥವಾ ಏನಾದ್ರು ಮೆನ್ಸ್ಟ್ರಲ್ ಸೈಕಲ್ ಪೀರಿಯಡ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ತಾ ಇತ್ತು, ಬ್ಲಡ್ ಕಮ್ಮಿ ಆಗ್ತಾ ಇತ್ತು, ರೆಗ್ಯುಲರ್ ಆಗಿರ್ಲಿಲ್ಲ, ಅಥವಾ ಈ ತರ ಯಾವ್ದೋ ಒಂದು ಸಮಸ್ಯೆ ಇದ್ದಾಗ ಒಂದು ಪ್ರಯತ್ನ ಮಾಡ್ಬೇಕು, ಒಂದು ಡಾಕ್ಟರ್ನ ಮೀಟ್ ಮಾಡ್ಬೇಕು ಫಸ್ಟ್. ನೆಕ್ಸ್ಟ್, ಸೊ ಯಾರ ಪ್ರಾಬ್ಲಮ್ ಫಸ್ಟ್ ಕೇಳೋದು, ಯಾರು ಸರ್ ನನ್ನ ಪ್ರಾಬ್ಲಮ್ ನನ್ನ ಗಂಡನ ಪ್ರಾಬ್ಲಮ್, ಇದೇ ಸಮಸ್ಯೆ ಯಾವಾಗ್ಲೇ ಇದೇ ಕ್ವಶನ್ ಬರ್ತದೆ. ಈಗ ನೀವು ಸರಿ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ 1/3 ಆಫ್ ದ ಕಪಲ್, ಸೊ 3ರಲ್ಲಿ ಒಬ್ಬರಿಗೆ ಮಹಿಳೆಯರಲ್ಲಿ ಸಮಸ್ಯೆ ಇರ್ತದೆ, ಅಷ್ಟೇ ಪುರುಷರಲ್ಲೂ ಇರ್ತದೆ. ಉಳಿದಲ್ಲಿ ಕೆಲವೊಬ್ಬರಲ್ಲಿ ಅನ್ಎಕ್ಸ್ಪ್ಲೇನ್ ಅಂತಾರೆ, ಇದೇ ಸಮಸ್ಯೆ ಅಂತ ಹೇಳಕ್ಕಾಗಲ್ಲ, ವಿವರಿಸಲಾಗದ ಸಮಸ್ಯೆ ಇರ್ತದೆ, ದಟ್ ಈಸ್ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ. ನೆಕ್ಸ್ಟ್, ಪುರುಷರಲ್ಲಿ ಫಸ್ಟ್ ನೋಡೋಣ. ಪುರುಷರಲ್ಲಿ ಕೂಡ ಏನೂ ಆಗದೇ ಇಲ್ಲ, ಪುರುಷರು ಅಂತ ಅನ್ಕೊಂಡಂಗೆ ಇಲ್ಲ, ನನ್ಗೇನಾಗುತ್ತೆ ಸರ್, ನಾನು ಚೆನ್ನಾಗಿದ್ದೀನಿ, ನೋಡ್ಲಿಕ್ಕೆ ಹೆಲ್ದಿ ಆಗಿದ್ದೀನಿ ಅಂತ ಅನ್ಬೋದು. ಆದ್ರೂ ಕೂಡ ಪುರುಷರಲ್ಲೂ ಕೂಡ 1/3, 3ರಲ್ಲಿ 1 ಭಾಗ ಅವರಿಗೂ ಸಮಸ್ಯೆಗಳಿರೋ ಸಾಧ್ಯತೆ ಇರ್ತದೆ. ನೆಕ್ಸ್ಟ್, ಅದರಿಂದ ಫಸ್ಟ್ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಏನಾದ್ರು ಕಮ್ಯುನಿಕೇಬಲ್ ಡಿಸೀಸ್ ಇರ್ತಾವಲ್ಲ, 20% to 30% ಪ್ರಕರಣಗಳಲ್ಲಿ, ಸೊ ಆಲ್ಮೋಸ್ಟ್ 50% ಇದರಲ್ಲಿ ಪುರುಷರೇ ಕಾರಣ ಇರ್ತಾರೆ ಇದರಲ್ಲಿ. ಆದ್ರೆ ನಾವು ಯಾವಾಗ್ಲೂ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಮೇಲ್ ಪಾರ್ಟ್ನರ್ ಅಂತ. ಯಾವಾಗ್ಲೂ ವೀರ್ಯಾಣು ಟೆಸ್ಟ್ ಫಸ್ಟ್ ಮಾಡ್ಬೇಕು, ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ. ಈಗಿನ ಸನ್ನಿವೇಶದಲ್ಲಿ ಪುರುಷರಲ್ಲಿನ ಫಲವಂತಿಕೆ ಅಂದ್ರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಪುರುಷರಲ್ಲಿ ಸಂತಾನ ಶಕ್ತಿಹೀನತೆ, ವೀರ್ಯಾಣುಗಳ ಕೊರತೆ, ಅಥವಾ ಮೊಟಿಲಿಟಿ ಆಗ್ಲಿ, ಅಥವಾ ಜಾಸ್ತಿ ನಾಶ ಆಗೋದಾಗ್ಲಿ, ಈ ತರ ಏನಾದ್ರು ಇದ್ರೂ ಕಂಡುಹಿಡಿಬಹುದು. ಸೊ ಇದೆಲ್ಲ ಒಂದು ರೋಗಗಳನ್ನ ಕಂಡುಹಿಡಬಹುದು. ನೆಕ್ಸ್ಟ್, ಮೇನ್ ರೀಸನ್ಸ್ ಏನು, ಮೇಲ್ ಫರ್ಟಿಲಿಟಿಗೆ ಮುಖ್ಯವಾದ ಕಾರಣಗಳೇನು? ಒಂದು 34% ಜನರಲ್ಲಿ ಇದೆ ಅಂತ ಹೇಳಿಕ್ ಆಗೋದಿಲ್ಲ. ಇನ್ನು ಕೆಲವರಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಅಂತಂದ್ರೆ ಹೈಪೋಗೊನಾಡಿಸಮ್ ಅಂತ ಹೇಳ್ತೀವಿ, ಅಥವಾ ವೆರಿಕೋಸೀಲ್ ಅಂತ ಒಂದು ವೃಷಣದಲ್ಲಿ ಕಾಯಿಲೆ ಇರುತ್ತೆ, ಟೆಸ್ಟಿಸ್ ಅದು ಇರ್ಬೋದು. ಅಥವಾ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆ, ಏನಾದ್ರು ಹಾರ್ಮೋನ್ ಏರ್ಪೇರ್ ಆಗಿರ್ಬೋದು, ಈ ತರ ಸಮಸ್ಯೆಗಳು ಇರ್ತವೆ. ಆದ್ರೆ ಯಾವ್ದು ಸಹ ಸಮಸ್ಯೆ ಇದೆ ಅಂತ ಗೊತ್ತಾಗ್ಲಿಕ್ಕೆ ನೀವು ವೈದ್ಯರ ಹತ್ರ ಹೋಗಿ ತೋರಿಸ್ಬೇಕಾಗ್ತದೆ. ನೆಕ್ಸ್ಟ್, ಹಾರ್ಮೋನಲ್ ಅಸಮತೋಲನ, ಹೈಪೋಗೊನಾಡಿಸಮ್ ಅಂತಂದ್ರೆ, ಈಗ ಒಂದು ಹಾರ್ಮೋನ್ ಅಂತ ಪ್ರೊಡಕ್ಷನ್ ಆಗ್ತದೆ ಬ್ರೈನ್ ಇಂದ. ಹಾರ್ಮೋನ್ ಪ್ರೊಡಕ್ಷನ್ ಆಗಿ ಅದು ಬಾಡಿಯಲ್ಲಿ, ಬೀಜದಲ್ಲಿ ಎಲ್ಲಾ ಕಡೆ ಒಂದು ಬೀಜ ಉತ್ಪತ್ತಿ ಮಾಡಬೇಕು ವೀರ್ಯಾಣು ಅಂತ, ಅದನ್ನ ಒಂದು ಕಮ್ಯುನಿಕೇಶನ್ ಸಂದೇಶ ಕೊಡುವಂತ ಒಂದು ವಾಹನ ಅದು ಹಾರ್ಮೋನ್. ಸೊ ಅದು ಅಸಮತೋಲನ ಆದ್ರೆ, ಅದು ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ, ಆ ಸಂದರ್ಭದಲ್ಲಿ ಹೈಪೋಗೊನಾಡಿಸಮ್ ಆಗ್ಬಿಟ್ಟು ಮಕ್ಕಳಾಗೋದು ಕಷ್ಟ ಆಗ್ತಿದೆ. ಪಿಟ್ಯೂಟರಿ ಗಡ್ಡೆ ಆಗಲಿ, ಕನ್ವರ್ಜೆನ್ಸ್ ಸಿಂಡ್ರೋಮ್, ಈ ತರ ಕೆಲವು ಮೆಡಿಕಲ್ ಕಂಡೀಷನ್ ಇರ್ತವೆ, ಅದರಲ್ಲಿ ಹಾರ್ಮೋನ್ಗಳು ಸೆಕ್ರೆಟ್ ಆಗೋದಿಲ್ಲ ಬ್ರೈನ್ ಇಂದ. ಮುಂದೆ ಅಲ್ಲಿಂದ ಹೋಗಿ ಅದು ವೀರ್ಯಾಣು ಪ್ರೊಡಕ್ಷನ್ ಆಗ್ಬೇಕಾದ ಬೀಜದಲ್ಲಿ ಆಗದೇ ಇರೋ ಸಂದರ್ಭದಲ್ಲಿ ಈ ತರ ಸಮಸ್ಯೆ ಆಗ್ತದೆ. ನೆಕ್ಸ್ಟ್, ಈ ಅಂಕಿಅಂಶಗಳು ಈಗ ಸಾಕಷ್ಟು ಪ್ರಮಾಣದಲ್ಲಿ ವೀರ್ಯಾಣು ಪ್ರೊಡಕ್ಷನ್ ಆಗದೇ ಇರೋಕೆ ಬೀಜದಲ್ಲಿ ಏನ್ ಸಮಸ್ಯೆ, ವೃಷಣ ಅಂದ್ರೆ ಟೆಸ್ಟಿಸ್ ಅಂತ ಹೇಳ್ತೀವಿ, ಬೀಜದಲ್ಲಿ ಅಲ್ಲಿ ಏನ್ ಸಮಸ್ಯೆ ಆಗ್ಬೋದು, ವೆರಿಕೋಸೀಲ್ ಆಗ್ಬೋದು. ಅಂತಂದ್ರೆ ರಕ್ತನಾಳಗಳು ಒಂದ್ ಸ್ವಲ್ಪ ದಪ್ಪ ಆಗ್ಬಿಟ್ರೆ, ವೇನ್ಸ್ ಅಂತಾರೆ, ದಪ್ಪ ಆಗ್ಬಿಟ್ರೆ ಅಲ್ಲಿ ಒಂದು. ಆಮೇಲೆ ಬೀಜ ಪೂರ್ತಿ ಜಾಸ್ತಿ ಇಳಿ ಬಿದ್ದಿರ್ತದೆ ಅದು. ಆಮೇಲೆ
ಆಮೇಲೆ ಮಂಪ್ಸ್ ಅಂತ ಒಂದು ಕಾಯಿಲೆ ಆಗ್ತದೆ, ಅದು ಇರ್ಬೋದು. ಅಥವಾ ಏನಾದ್ರೂ ಪೆಟ್ಟು ಬಡಿಬಹುದು, ಬೀಜಕ್ಕೆ ಏನಾದ್ರು ಕ್ರಿಕೆಟ್ ಆಡುವಾಗಲಾಗ್ಲಿ, ಆಕ್ಸಿಡೆಂಟ್ ಅಲ್ಲೇ ಆಗ್ಲಿ ಪೆಟ್ಟು ಬಡಿಬಹುದು ಅಥವಾ ತಿರುಚಬಹುದು. ಏನಾದ್ರು ಸರ್ಜಿಕಲ್ ಹಿಸ್ಟ್ರಿ ಅಂತಾರೆ, ಅಂತಂದ್ರೆ ಇನ್ಸಿಷನಲ್ ಹರ್ನಿಯಾ, ಕೀಮೋಥೆರಪಿ ಆ ತರ. ಸೊ ಈ ತರ ಏನಾದ್ರು ಆದ್ರೂ ಕೂಡ ಆ ಸಮಸ್ಯೆ ಆಗೋ ಸಂಭವ. ನೆಕ್ಸ್ಟ್, ಸೊ ಎರಡನೇದ್ದು ವೀರ್ಯಾಣು ಸಾಗಾಟನೆ ಅಂತಂದ್ರೆ, ಈಗ ವೀರ್ಯಾಣು ಒಂದು ಪೈಪಿನ ಮುಖಾಂತರವಾಗಿ ಹೊರಗಡೆ ಬರ್ತವೆ ಬೀಜದಿಂದ. ಆ ರೋಡ್ ಏನಾದ್ರು ಬ್ಲಾಕ್ ಆಗಿದ್ರೆ, ಆ ಬ್ಲಾಕ್ ಆಗ್ಲಿಕ್ಕೆ ಸುಮಾರು ಕಾರಣ, ಬರ್ತಿರ್ಬೋದು ಅಥವಾ ಆಮೇಲೆ ಸಮಸ್ಯೆ ಆಗಿರ್ಬೋದು ಅಥವಾ ಸರ್ಜಿಕರಿ ಏನಾದ್ರು ತೆಗ್ದಿರ್ಬೋದು ಅಥವಾ ಏನೋ ಸಮಸ್ಯೆ ಇದ್ರೆ ಈ ತರ ಆಗೋದೊಂದು ವೀರ್ಯಾಣು ಸಾಗಾಟನೆಗೆ ಅಡಚಣೆ ಆಗ್ತದೆ, ಅದು ಸಾಧ್ಯತೆ. ನೆಕ್ಸ್ಟ್, ಇನ್ನು ಕೆಲವರಲ್ಲಿ ಲೈಂಗಿಕ ಸಂಭೋಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ಲೈಂಗಿಕ ಸಂಭೋಗದಲ್ಲಿ ಒಂದೊಂದ್ಸಲ ಏನಾದ್ರೂ ಉದ್ರೇಕಗೊಳ್ಳುವುದಿಲ್ಲ. ಸೊ ಅದ್ರಲ್ಲಿ ಎರೆಕ್ಷನ್ ಆಗ್ಲಿಕ್ಕಿಲ್ಲ. ಎರೆಕ್ಷನ್ ಆದ್ರೂ ಕೂಡ ಕೆಲವರಿಗೆ ಬೇಗ ಔಟ್ ಆಗ್ಬಿಡ್ತದೆ ಅಥವಾ ಬೇಗ ಸ್ಕಲ್ ಆಗ್ಬಿಡ್ತದೆ. ಕೆಲವರಿಗೆ ತುಂಬಾ ನೋವು ಆಗ್ತಾ ಇರ್ತದೆ ಸಂಬಂಧ ಮಾಡುವಾಗ, ಅಥವಾ ಕೆಲವರು ಮೂತ್ರನಾಳನೇ ಬೇರೆ ಕಡೆ ಕನೆಕ್ಷನ್ ಆಗಿ ಹೈಪೋಸ್ಪಿಡಿಯಾಸಿಸ್ ಅಂತ ಆಗ್ತದೆ. ಕೆಲವರಿಗೆ ಉಲ್ಟಾ ಸ್ಕಲ್ನ ಒಳಗಡೆ ಆಗ್ತಿರ್ತದೆ. ಅಥವಾ ಕೆಲವರಿಗೆ ಮಾನಸಿಕ ಸಮಸ್ಯೆ, ಒತ್ತಡ ಎಲ್ಲ ಆಗಿ ಸಂಬಂಧ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ. ಈ ತರ ಲೈಂಗಿಕ ಸಮಸ್ಯೆಗಳು ಗಂಡಸರಲ್ಲಿ ಇರಬಹುದು. ನೆಕ್ಸ್ಟ್, ಸೊ ಮೆಡಿಕಲಿ ಕೆಲವೊಂದು ಮೆಡಿಸಿನ್ಗಳು ಕೂಡ ಸೈಡ್ ಎಫೆಕ್ಟ್ ಮಾಡ್ತವೆ. ಲೈಂಗಿಕ ಸಂಪರ್ಕ ಆಗದೆ ಇರಂಗೆ ಅಥವಾ ಲೈಂಗಿಕ ಒಂದು ಎರೆಕ್ಷನ್ ಆಗದೆ ಇರಂಗೆ, ಒಂದು ಬರದೇ ಇರಂಗೆ ಮೆಡಿಕಲ್ ಕಂಡೀಷನ್ಗಳು ಕೂಡ ಮಾಡ್ತವೆ. ಅದು ಜಾಯಿಂಟ್ ಪೇನ್, ಸಂಧಿವಾತಕ್ಕಾಗ್ಲಿ, BP ಆಗ್ಲಿ, ಶುಗರ್ ಮೆಡಿಸಿನ್ಸ್ ಆಗ್ಲಿ, ಡಿಪ್ರೆಷನ್ ಮೆಡಿಸಿನ್, ಕ್ಯಾನ್ಸರ್, ಇನ್ಫೆಕ್ಷನ್, ಕೆಲವೊಂದು ಕಾಯಿಲೆಗಳಿಗೋಸ್ಕರ ನೀವೇನ್ ಮಾತ್ರೆ ತಗೊಂತಾ ಇದಿರಲ್ಲ, ಅದ್ರ ಸೈಡ್ ಇಫೆಕ್ಟ್ ಆಗಿ ಕೆಲವೊಂದ್ಸಲ ಬರದೇ ಇರಂಗೂ ಆಗ್ಬಹುದು. ಅದೊಂದು ಪಾಸಿಬಿಲಿಟಿ. ನೆಕ್ಸ್ಟ್, ಸೊ ಆರೋಗ್ಯ ಶೈಲಿ ಮತ್ತು ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತಾರೆ. ಈಗ ಮೇನ್ ಇರೋದು ಎಲ್ರಿಗೂ ಏನಿರ್ತದೆ ಪ್ರಾಬ್ಲಮ್, ಒಬೆಸಿಟಿ. ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡ್ಬಿಡುತ್ತೆ ಒಬೆಸಿಟಿ ಆದ ತಕ್ಷಣ, ಅದು ಇರ್ಬೋದು. ಅಥವಾ ಈಗ ಫಿಸಿಕಲ್ ಎಫರ್ಟ್ಸ್ ಇರೋದಿಲ್ಲ, ನಾವು ಸ್ವಲ್ಪ ದೂರ ಹೋಗ್ಬೇಕಾದ್ರೂ ಒಂದು ಬೈಕ್ ಅಥವಾ ಕಾರು ಏನಾದ್ರು ತಗೊಂಡು ಹೋಗ್ತಾ ಇರ್ತೀವಿ. ಈಗಿನ ಕಾಲದಲ್ಲಿ ನಾವು ನಡ್ಕೊಂತ ಹೋಗೋದಾಗ್ಲಿ ಆತರ ಏನಾದಾಗಲಿ ಸ್ವಲ್ಪ ಕಷ್ಟ. ಸೊ ಅದು ದೈಹಿಕ ಸಮಸ್ಯೆ ಇಲ್ಲದೆ ಇರೋದಕ್ಕೆ ಹೀಗಾಗ್ಬೋದು. ಎರಡನೇದು, ದೈಹಿಕವಾಗಿ ನೀವು ಶ್ರಮ ಮಾಡದೇ ಇದ್ರೆ, ಸಿಗರೇಟು ಮತ್ತೆ ಆಲ್ಕೋಹಾಲು, ಟೊಬ್ಯಾಕೋ ಇವೆಲ್ಲ ಕೂಡ ಒಂದು ಜೀವನ ಶೈಲಿಯ ಕಾರಣ ಅನ್ಬೋದು. ಡಿಪ್ರೆಷನ್, ಖಿನ್ನತೆ, ಅದು ಒಂದು ಕೂಡ ಈಗ ಸುಮಾರು ಜನರಿಗೆ ಕಾಣ್ತಾ ಇದೆ. ಈಗ ಈ ತರ ಒಂದು ಕೊರೋನಾ ಟೈಮ್ಸ್ ಅಲ್ಲಿ ಆಗ್ಲಿ, ಅಥವಾ ಎಕನಾಮಿಕಲ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ಲಿ, ಅಥವಾ ಎಮೋಷನಲ್ ಭಾವನಾತ್ಮಕವಾಗಿ ಏನಾದ್ರು ಎಮೋಷನಲ್ ಪ್ರಾಬ್ಲಮ್ ಆದ್ರೂ ಕೂಡ ಈ ತರ ಕಾರಣಗಳು ಇರ್ಬೋದು. ಸೊ ಅದರಿಂದ ಕೂಡ ಸಂಬಂಧ ಮಾಡ್ಲಿಕ್ಕೆ ಒಂದು ಸಮಸ್ಯೆ ಎದುರಾಗಬಹುದು ಗಂಡಸರಲ್ಲಿ. ನೆಕ್ಸ್ಟ್, ಸೊ ಪರಿಸರವಾಗಿ ಏನ್ ಪ್ರಾಬ್ಲಮ್ ಆಗ್ತದೆ, ಯಾಕೆ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ? ನೀವು ಅನ್ಕೊಂಡಂಗೆ ಈ ತರ ನೀವು ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡುವುದು ಅಥವಾ ಹೀಟ್ ಎಕ್ಸ್ಪೋಜರ್. ಸೊ ಕೈಗಾರಿಕಾ ಲ್ಯಾಪ್ಟಾಪ್ ಜಾಸ್ತಿ ಹೊತ್ತು ತೊಡೆ ಮೇಲೆ ಇಟ್ಕೊಂಡು ಮಾಡಿದ್ರೆ ಅದು ಬೀಜಗಳಿಗೆ ಹತ್ರ ಇರೋದ್ರಿಂದ ಪ್ರೊಡಕ್ಷನ್ ಕಮ್ಮಿ ಆಗ್ಬೋದು. ಒಂದೇದು. ಕೈಗಾರಿಕಾ ರಸಾಯನಗಳು ಜಾಸ್ತಿ ದಿವಸ, ಈಗ ಇವನ್ ಕೆಲವೊಂದ್ಸಲ ಹಳ್ಳಿಯಿಂದ ಬರೋರ್ಗಲ್ಲೂ ಕೂಡ ವೀರ್ಯಾಣು ಕಮ್ಮಿ ಇರ್ತದೆ. ನಮಗೆ ಆಶ್ಚರ್ಯ ಆಗ್ತದೆ. ಸಿಟಿಯಲ್ಲಿ ಅಂದ್ರೆ ಫುಡ್ ಅದೆಲ್ಲ ಬ್ಲೇಮ್ ಮಾಡ್ಬೋದು, ಲೈಫ್ ಸ್ಟೈಲ್. ಹಳ್ಳಿಲಿ ಯಾಕೆ ಆಗ್ಬೋದು? ಕೀಟನಾಶಕ ಯೂಸ್ ಮಾಡ್ತಾರೆ ಅಲ್ಲಿ. ಸೊ ಸುಮಾರು ಜನ ಅಗ್ರಿಕಲ್ಚರ್ ಅಥವಾ ರೈತರು ಕೀಟನಾಶಕ ಯೂಸ್ ಮಾಡುವಾಗ ಅದರ ಸಂಪರ್ಕದಿಂದ ಕೂಡ ವೀರ್ಯಾಣುಗಳಿಗೆ ಎಫೆಕ್ಟ್ ಮಾರಕ ಆಗ್ಬಹುದು. ಸಾವಯವ ದ್ರಾವಗಳಿಗೆ ಎಕ್ಸ್ಪೋಜರ್ ಆದ್ರೆ, ಅಥವಾ ಭಾರಿ ಲೋಹ ಅಂತಾರೆ, ಹೆವಿ ಮೆಟಲ್ಸ್ ಲೈಕ್ ಮೆರ್ಕ್ಯುರಿ, ಲೆಡ್ ಎಕ್ಸ್ಪೋಜರ್ ಆದ್ರೆ, ಪೊಲ್ಯೂಷನ್ಗೋಸ್ಕರ ಹೇಳ್ತೇವೆ. ಪೊಲ್ಯೂಷನ್ ಏನಿರ್ತದೆ, ಮೇನ್ ಲೆಡ್ ಇರ್ತದೆ. ಸೊ ಲೆಡ್ ಅದೆಲ್ಲ ಕೂಡ ಜಾಸ್ತಿ ಪೊಲ್ಯೂಷನ್ ಇದ್ದವರಿಗೆ ಜಾಸ್ತಿ ವೀರ್ಯಾಣು ಕೊರತೆಗಳು ಕಂಡು ಬರ್ತವೆ. ವಿಕಿರಣ ಅಂತಂದ್ರೆ ರೇಡಿಯೇಷನ್ ಏನಾದ್ರು ಎಕ್ಸ್ಪೋಜರ್ ಆದ್ರೆ, ಆಮೇಲೆ ಜಾಸ್ತಿ ಬೀಜಕ್ಕೆ ಬಿಸಿ ಆಗ್ಬಾರ್ದು. ಬಿಸಿ ಆಗೋದಂದ್ರೆ ಬಿಗಿಯ ಟೈಟ್ ಬಟ್ಟೆ ಹಾಕೊಳ್ಳೋದು, ಜಾಸ್ತಿ ಹೊತ್ತು ಲ್ಯಾಪ್ಟಾಪ್ ಹೊತ್ತು ಬಿಸಿ ಹತ್ರ ಕೂತ್ಕೊಳ್ಳೋದು, ಜಾಸ್ತಿ ಹೊತ್ತು ಬಿಸಿನೀರಲ್ಲಿ ಸ್ನಾನ ಮಾಡೋದು, ಈ ತರ ಜಾಸ್ತಿ ಬಿಸಿ ಎಕ್ಸ್ಪೋಜರ್ ಆದ್ರೂ ಕೂಡ ಬೀಜಗಳು ತಮ್ಮದು ವೀರ್ಯಾಣು ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಕಳ್ಕೋಬಹುದು. ಇಷ್ಟೊತ್ತು ನಾನು ಪುರುಷರ ಬಗ್ಗೆ ಹೇಳಿದೆ. ಪುರುಷರಲ್ಲಿ ಏನೇನ್ ಕಾರಣ ಇರ್ಬೋದು ಅಂತ. ಯಾಕಂದ್ರೆ ಬರೀ ಪುರುಷರಲ್ಲಿ ಏನು ಇರೋದೇ ಇಲ್ಲ ಅನ್ನಂಗಿಲ್ಲ. ಪುರುಷರು ಟೆಸ್ಟ್ ಮಾಡಬೇಕಾಗ್ತದೆ. ಸೊ ಪುರುಷರಲ್ಲಿ ಇನ್ಮೇಲೆ ಸ್ತ್ರೀಯರಲ್ಲಿ ಬಂಜಿತನಿಗೆ ಏನ್ ರೀಸನ್ ಇರ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್, ಈಗ ಸ್ತ್ರೀಯರಲ್ಲಿ ನೈಸರ್ಗಿಕ ಗರ್ಭ ಆಗ್ಬೇಕು ಅಂದ್ರೆ ಒಳ್ಳೇದೊಂದು ಗರ್ಭಕೋಶ ಇರ್ಬೇಕು, ವಿದೌಟ್ ಎನಿ ಡಿಸೀಸಸ್. ಅಲ್ಲಿ ಫೈಬ್ರಾಯ್ಡ್ ಆಗ್ಲಿ ಅಥವಾ ಏನೋ ಕಾಯಿಲೆ ಇರಬಾರ್ದು. ಒಳ್ಳೆ ಫೆಲೋಪಿಯನ್ ನಾಳ ಅಂತಾರೆ, ಸೈಡಿಗೆ ಡಿಂಬ ನಾಳ ಅಂತ ಇದೆಯಲ್ಲ, ಫೆಲೋಪಿಯನ್ ನಾಳ ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು. ಮತ್ತೆ ಅಂಡಾಶಯ, ಎಗ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಎಗ್ ರಿಲೀಸ್ ಆಗೋದು ಅಂಡಾಶಯ ಕೂಡ
ಚೆನ್ನಾಗಿರಬೇಕು. ಸೊ ಇದೆಲ್ಲ ಚೆನ್ನಾಗಿದ್ರೆ ಮಾತ್ರ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ದ ಸರ್ಕ್ಯುಲೇಷನ್, ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಎಗ್ ರಿಲೀಸ್ ಆಗಿ ಟ್ಯೂಬ್ ಮುಖಾಂತರ ಒಳಗಡೆ ಬರಬಹುದು. ನೆಕ್ಸ್ಟ್, ಸ್ತ್ರೀಯರಲ್ಲಿ ಏನ್ ಮತ್ತೆ ಕಾರಣ ಇರ್ತವೆ ಅಂದ್ರೆ, ಒಂದು ಗರ್ಭಕೋಶ ಒಳಗಡೆ ಏನಾದ್ರು ಡಿಫೆಕ್ಟ್ ಇರಬಹುದು. ಸೆಪ್ಟಮ್ ಅಂತ ಹೇಳ್ತೀವಿ, ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಪಾಲಿಪ್ ಅಂತ ಹೇಳ್ತೀವಿ. ಆ ತರ ಏನಾದ್ರು ಗರ್ಭಕೋಶ ಒಳಗಡೆ ಏನಾದ್ರು ಇದ್ರೇನು ಸಮಸ್ಯೆ ಆಗ್ಬಹುದು. ಎರಡನೇದ್ದು, ಫೆಲೋಪಿಯನ್ ನಾಳದಲ್ಲಿ ಏನಾದ್ರು ಬ್ಲಾಕ್ ಇತ್ತು, ಏನಾದ್ರು ರೋಗ ಇತ್ತು ಅಂದ್ರೂ ಆಗ್ಬಹುದು. ಮೂರನೇದ್ದು, ಪಾಲಿಸಿಸ್ಟಿಕ್ ಓರಿಯಾ, ಎನಿ ಓರಿಯಲ್ಲಿ ಎಂಡೋಮೆಟ್ರೋಸಿಸ್ ಆಗಲಿ ಅಥವಾ ಏನಾದ್ರು ಸಮಸ್ಯೆ ಅಂಡಾಶಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಆಗ್ಬಹುದು. ಇವೆಲ್ಲ ಬಿಟ್ಟು ಕೆಲವೊಂದ್ಸಲ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಎಲ್ಲ ಚೆನ್ನಾಗಿದ್ರು ಕೂಡ ಆಗ್ತಿರೋದು. ನೆಕ್ಸ್ಟ್, ಸೊ ಈಗ ಅಂಡಾಶಯದಲ್ಲಿ ಏನ್ ಸಮಸ್ಯೆ ಇರ್ತದೆ ಕಮ್ಮಿಯಲ್ಲಿ? ಕಳಪೆ ಅಂಡ ಅಂತಂದ್ರೆ ಲೋ ಕ್ವಾಲಿಟಿ oocytes. ಸೊ ಸ್ವಲ್ಪ ಏಜ್ ಆದ್ಮೇಲೆ ಆಗಲಿ ಅಥವಾ oocyte ಕೌಂಟ್ ಕಮ್ಮಿ ಆದ್ಮೇಲೆ ಆಗಲಿ, ಒಂದ್ಸಲ ಕ್ವಾಲಿಟಿ ಕಮ್ಮಿ ಆದ್ಮೇಲೆ ಲೋ ಕ್ವಾಲಿಟಿ oocyte ಅಂತ ಹೇಳ್ತೀವಿ, ಅಂತದ್ರಲ್ಲಿ ಮಕ್ಕಳಾಗ್ಲಿಕ್ಕೆ ಸಮಸ್ಯೆ ಆಗ್ತದೆ. ಅಂಡೋತ್ಪತ್ತಿಯ ತೊಂದರೆಗಳು ಅಂದ್ರೆ ಎಗ್ ರಿಲೀಸು, ಎಗ್ ಫಾರ್ಮೇಶನ್ ಕೂಡ ಕೆಲವೊಂದ್ಸಲ ಲೇಟ್ ಆಗ್ತದೆ. ಕೆಲವೊಂದು ಪಾಲಿಸಿಸ್ಟಿಕ್ ಓರಿಯಾ ಜಾಸ್ತಿ ಎಗ್ಗಿದ್ದವ್ರಲ್ಲಿ ಈ ಸಮಸ್ಯೆ ಇರ್ಬೋದು, ಅಥವಾ ಕಮ್ಮಿ ಎಗ್ಗಿದ್ದವ್ರಲ್ಲಿ ಕೂಡ ಅಂಡ ಉತ್ಪತ್ತಿ ಮತ್ತೆ ಪ್ರೊಡಕ್ಷನ್ ಸಮಸ್ಯೆನೂ ಆಗ್ಬೋದು. ನೆಕ್ಸ್ಟ್, ಸೊ ಏಜ್ ರಿಲೇಟೆಡ್ ಇಫೆಕ್ಟ್ ಅಂತಂದ್ರೆ, ಏಜ್ ಜಾಸ್ತಿ ಆದಂಗೆ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಎಲ್ಲರೂ ನೋಡ್ದಂಗೆ ಜಾಸ್ತಿ ಏಜ್ ಆದ್ರೆ ಮಕ್ಕಳಾಗ ಸಾಮರ್ಥ್ಯ ಕಮ್ಮಿ ಆಗ್ತದೆ ಅಥವಾ ಚಾನ್ಸ್ ಕಮ್ಮಿ ಇರ್ತದೆ. ಯಾಕೆ ಕಮ್ಮಿ ಇರ್ತದೆ ಅಂದ್ರೆ, ಏಜ್ ಜಾಸ್ತಿ ಆದಂಗೆ ಗ್ರಾಫ್ ಬೀಳ್ತಾ ಹೋಗುತ್ತೆ. ನೆಕ್ಸ್ಟ್, ಅಂಡಾಶಯದ ಅಂಶಗಳು ಅಂತಂದ್ರೆ, ಈಗ ಮೊಟ್ಟೆ ಬಿಡುಗಡೆ ಅಂಡೋತ್ಪತ್ತಿ ಕೆಲವೊಂದ್ಸಲ ಆಗದೇ ಇಲ್ಲ ಕೆಲವೊಬ್ಬರಿಗೆ, ಅಥವಾ ಅದು ಕೂಡ ಲೇಟ್ ಆಗಿ ಆಗ್ತದೆ. ಯಾಕೆ ಆಗ್ತದೆ ಅಂದ್ರೆ, ಪಾಲಿಸಿಸ್ಟಿಕ್ ಓರಿ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ರೊಲ್ಯಾಕ್ಟಿನ್ ಅಂತ ಹಾರ್ಮೋನ್ ಸಮಸ್ಯೆ ಇರ್ಬೋದು, ಅಥವಾ ಕೆಲವೊಂದ್ಸಲ ಟೆಸ್ಟ್ ಓರಿಯನ್ ಫೇಲ್ಯೂರ್ ಅಂತಾರೆ, ಎಗ್ಗೆ ಬಿಡುಗಡೆ ಆಗೋದಿಲ್ಲ, ಎಗ್ ಇರೋದೇ ಇಲ್ಲ, ಖಾಲಿ ಆಗ್ಬಿಟ್ಟಿರ್ತವೆ ಬೇಗ, ಅಂತ ಸಮಸ್ಯೆ ಆಗ್ಬೋದು. ಅಥವಾ ಫುಡ್ ಹ್ಯಾಬಿಟ್ಸ್, ಪ್ರೆಷರ್ ಇದೆಲ್ಲ ಇರ್ಬೋದು. ನೆಕ್ಸ್ಟ್, ಪಾಲಿಸಿಸ್ಟಿಕ್ ಓರಿ ಅಂತ ನೀವು ತುಂಬಾ ಕೇಳಿರ್ತೀರಾ, PCO ಅಂತ ಹೇಳ್ತಾರೆ. ಸುಮಾರು ಜನ ಪೇಷಂಟ್ಸ್ ಬಂದಾಗ ಅವರೇ ಹೇಳ್ತಾರೆ, ಸರ್ ನಂಗೆ PCO ಇದೆ ಸರ್, ನಂಗೆ ಪಾಲಿಸಿಸ್ಟಿಕ್ ಓರಿ ಇದೆ ಅಂತ ಅವರೇ ಹೇಳ್ತಾರೆ. ಯಾಕೆ ಆತರ ಹೇಳ್ತಾರೆ ಅಂತಂದ್ರೆ, ಅವರಿಗೆ ಆಲ್ರೆಡಿ ಯಾರೋ ಬೇರೆ ಡಾಕ್ಟರ್ ಹೇಳ್ತಾರೆ ಅಥವಾ ಯಾರ ಹತ್ರ ಕೇಳ್ತಾರೆ. ಸೊ ಪಾಲಿಸಿಸ್ಟಿಕ್ ಓರಿ ಅಂದ್ರೆ ಏನಪ್ಪಾ, ಅದರಲ್ಲಿ ಸೈಕಲ್ ವೇರಿ ಆಗುತ್ತೆ. ಸೊ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದಿಲ್ಲ, ಮಂತ್ಲಿ ಆಗ್ಬೇಕಲ್ಲ, ಆ ತರ ಆಗೋದಿಲ್ಲ. ಇದು ಒಂದನೇದ್ದು. ಎರಡನೇದ್ದು, ವೇಟ್ ಸಡನ್ ಆಗಿ ಜಾಸ್ತಿ ಆಗ್ತದೆ ಅಥವಾ ಜಾಸ್ತಿ ಆಲ್ರೆಡಿ ಇರ್ತದೆ. ಸೊ ಹೀಗಾಗಿ ಅವರಲ್ಲಿ ಎಗ್ ರಿಲೀಸ್ ಕೂಡ ಸಮಸ್ಯೆ ಆಗ್ತದೆ, ಮೊಟ್ಟೆ ಬಿಡುಗಡೆ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ಫರ್ಟಿಲಿಟಿ ಪ್ರಾಬ್ಲಮ್, ತುಂಬಾ ಸ್ಕಿನ್ ಡಿಸೀಸ್, ಸ್ವಲ್ಪ ಡಾರ್ಕ್ ಆಗೋದು, ಜಾಸ್ತಿ ಆತರ ಜಾಸ್ತಿ ಕೂದಲಿರೋದು, ಆ ತರ ಒಂದು ಚರ್ಮದ ರೋಗಗಳು ಕೂಡ ಕಂಡು ಬರ್ಬೋದು. ಸೊ ಈ ತರ ನಾವು ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್, PCO ಅಂತ ಹೇಳ್ತೀವಿ. ಸೊ ಅಂತವರಲ್ಲಿ ಕೂಡ ಈ ತರ ಕಂಡು ಬರ್ತದೆ. ನೆಕ್ಸ್ಟ್, ಸೊ PCOS ಇದ್ರೆ, ಪಾಲಿಸಿಸ್ಟಿಕ್ ಓರಿ ಇದ್ರೆ ಪ್ರೆಗ್ನೆನ್ಸಿ ಆಗೋದೇ ಇಲ್ಲಪ್ಪ ಅಂತಂದ್ರೆ ಅದು ತಪ್ಪು. ಯಾಕಂದ್ರೆ ಸುಮಾರು ಜನರಿಗೆ ಆತರ ತಪ್ಪು ಕಲ್ಪನೆ ಇರ್ತದೆ, ಸರ್ ನಂಗೆ PCOS ಇದೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆತರ ಇಲ್ಲ, PCOS ಇದ್ರೂ ಕೂಡ ಮಕ್ಕಳು ಆಗ್ಬೋದು, ಮಕ್ಕಳಾಗ ಒಳ್ಳೆ ಚಾನ್ಸ್ ಇರ್ತದೆ. ಆದ್ರೆ ನೀವು ಅದನ್ನ ಇನ್ನೂ ಫರ್ಟಿಲಿಟಿ ಜಾಸ್ತಿ ಮಾಡಿ, ಇನ್ಫ್ಯಾಕ್ಟ್ ಜಾಸ್ತಿ ಚಾನ್ಸ್ ಇರ್ತದೆ, ಎಗ್ ಜಾಸ್ತಿ ಇರ್ತವೆ ನಿಮಗೆ, ಅದು ನೀವು ಪಾಸಿಟಿವ್ ಆಗಿ ತಗೋಬೇಕು. ನಮ್ಗೆ ಇನ್ನೂ ಜಾಸ್ತಿ ಚೆನ್ನಾಗಿದ್ದಾವೆ ಮುತ್ತುಗಳು ಆಹಾರ ತರ ಇದೆ ಅಂತ ನೀವು ಅನ್ಕೋಬೇಕು. ಸ್ವಲ್ಪ ಅದನ್ನ ನೀವು ವೈದ್ಯರ ಹತ್ರ ತೋರಿಸಿದ್ರೆ ಅವ್ರಿಗೆ ಯಾವ ತರ ನೀವು ಫರ್ಟಿಲಿಟಿ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಸೊ ಟ್ಯೂಬಲ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಡಿಂಬನಾಳ ಅಂದ್ರೆ ಫೆಲೋಪಿಯನ್ ಟ್ಯೂಬ್ಸ್. ಈ ಟ್ಯೂಬ್ಸ್ ಮುಖ್ಯತೆ ಪ್ರಾಮುಖ್ಯತೆ ಅಂತಂದ್ರೆ, ಮೊಟ್ಟೆ ಬಿಡುಗಡೆ ಆದ್ಮೇಲೆ ಓರಿಯಲ್ಲಿ ಬಿಡುಗಡೆ ಆದ ಮೊಟ್ಟೆ ಎಗ್ ಟ್ಯೂಬ್ಗಳ ಮುಖಾಂತರ ಒಳಗಡೆ ಬರ್ತದೆ, ಇದರ ಒಳಗಡೆ ಯೂಟ್ರಸ್ ಅಲ್ಲಿ. ಸೊ ಆ ರೋಡ್ ಬ್ಲಾಕ್ ಆಗ್ಬಾರ್ದು. ಕೆಲವೊಂದು ಇನ್ಫೆಕ್ಷನ್, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅನ್ಬೋದು, TB, ಅಪೆಂಡಿಸೈಟಿಸ್ ಇಂಥದ್ರಲ್ಲಿ ಬ್ಲಾಕ್ ಆಗುತ್ತೆ. ಒಂದೇದ್ದು ಎಂಡೋಮೆಟ್ರಿಯೋಸಿಸ್ ಅಥವಾ ಮುಂಚೆ ಏನಾದ್ರು ಸರ್ಜರಿ ಇದ್ರೆ ಅದರಲ್ಲಿ ಬ್ಲಾಕ್ ಆಗೋಗ್ಬಿಟ್ಟಿರುತ್ತೆ, ಅದು ಒಂದೇದ್ದು. ಆ ಸಂದರ್ಭದಲ್ಲಿ ಕಷ್ಟ ಆಗ್ತದೆ. ಅಥವಾ ಬಂಜೆತನದ ಜೊತೆಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಾರೆ. ಅಂತಂದ್ರೆ ಇಂಥ ಟ್ಯೂಬಲ್ ಪ್ರಾಬ್ಲಮ್ ಇದ್ದಾಗ ಗರ್ಭಕೋಶ ಒಳಗಡೆ ಆಗೋ ಪ್ರೆಗ್ನೆನ್ಸಿ ಟ್ಯೂಬಲ್ ಆಗಿ ಅದು ಜೀವಕ್ಕೆ ಅಪಾಯ ಸಂಭವಿಸ್ತದೆ. ಸೊ ಟ್ಯೂಬಲ್ ಫ್ಯಾಕ್ಟರ್, ಡಿಂಬನಾಳಗಳು ಟ್ಯೂಬಲ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರು ಪ್ರೆಗ್ನೆನ್ಸಿ ಆಗುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಡಾಕ್ಟರ್ ಹತ್ರ ತೋರಿಸ್ಬೇಕಾಗುತ್ತದೆ. ಮತ್ತೆ ಇಂಥವ್ರಲ್ಲಿ ಬಂಜಿತನ ತುಂಬಾ ಜಾಸ್ತಿ, ಯಾಕಂದ್ರೆ ಎಗ್ ಒಳಗಡೆ ಬರೋದಿಲ್ಲ, ವೀರ್ಯಾಣು ಹೊರಗಡೆ ಹೋಗೋದಿಲ್ಲ, ಎರಡು ಮೀಟ್ ಆಗೋದಿಲ್ಲ. ಹೀಗಾಗಿ ಸ್ವಲ್ಪ ಮಕ್ಕಳಾಗೋದು ಸಮಸ್ಯೆ ಆಗುತ್ತೆ. ನೆಕ್ಸ್ಟ್, ಎಂಡೋಮೆಟ್ರಿಯೋಸಿಸ್ ಅಂತಂದ್ರೆ ಏನಾಗ್ತದೆ,
ಎವ್ರಿ ಟೈಮ್ ಮುಟ್ಟಾದ್ಮೇಲೆ ಬ್ಲಡ್ ಹೊರಗಡೆ ಬರಬೇಕು. ಕೆಲವೊಂದಿಷ್ಟು ಬ್ಲಡ್ ಏನ್ ಮಾಡ್ತದೆ, ಫಲೋಪಿಯನ್ ನಾಳಗಳ ಮುಖಾಂತರ ಒಳಗಡೆ ಹೋಗಿ ಓರಿ ಮೇಲೆ ಕೂತ್ಕೊಂಡ್ಬಿಡ್ತದೆ. ಸುಮಾರು ವರ್ಷ ಹಾಗೆ ಹಾಗೆ ಆಗಿ ಒಂದು ಸಣ್ಣ ಗಡ್ಡೆ ತರ ಆಗ್ತದೆ ಓರಿ ಮೇಲೆ. ಓರಿ ಅಂದ್ರೆ ಅಂಡಾಶಯದ ಮೇಲೆ. ಸೊ 10ರಲ್ಲಿ 1 ಮಹಿಳೆಯರಲ್ಲಿ ಈ ತರ ನಾವು ಸಮಸ್ಯೆ ಕಾಣ್ತೀವಿ. ಸೊ ಇದ್ರಲ್ಲಿ ತುಂಬಾ ನೋವು ಆಗ್ತದೆ. ಒಂದ್ಸಲ ಮುಟ್ಟಾಗುವಾಗ ನೋವಾಗ್ಲಿ ಅಥವಾ ಸಂಭೋಗ ಟೈಮಲ್ಲಿ ನೋವಾಗ್ಲಿ, ಇದು ಸುಮಾರು ಕಾಮನ್. ಇಂಥವ್ರಲ್ಲಿ ಇನ್ಫರ್ಟಿಲಿಟಿ ಕೂಡ ಒಂದು ಕಾಮನ್ ಪ್ರಾಬ್ಲಮ್. ಇದಕ್ಕೆ ಎಂಡೋಮೆಟ್ರಿಯೋಸಿಸ್ ಅಂತ ಈ ಕಾಯಿಲೆಗೆ ಹೆಸರು. ನೆಕ್ಸ್ಟ್, ಗರ್ಭಾಶಯ ಸಮಸ್ಯೆ ಅಂದ್ರೆ ಯುಟ್ರಸ್, ಗರ್ಭಕೋಶದ ಸಮಸ್ಯೆ. ಇದ್ರಲ್ಲಿ ಏನಾಗ್ತದೆ, ಒಂದು ಪಾಲಿಪ್ಸ್ ಅಂತ ಇರ್ಬೋದು. ಪಾಲಿಪ್ ಅಂದ್ರೆ ಸಣ್ಣ ಗಡ್ಡೆ, ಅಥವಾ ಫೈಬ್ರಾಯ್ಡ್ ಗಡ್ಡೆ ದೊಡ್ಡ ಇರ್ಬೋದು, ಹೊರಗಡೆ ಅಥವಾ ಒಳಗಡೆ ಎಲ್ಲಾದ್ರೂ ಇರ್ಬೋದು. ಅಡಿನೋಮೈಸಿಸ್ ಇರ್ಬೋದು, ಅಥವಾ ಕಂಜನಿಟಲ್ ಅಬ್ನಾರ್ಮಾಲಿಟೀಸ್, ಬರ್ತೆ ಏನಾದ್ರು ಡಿಫೆಕ್ಟ್ ಇರ್ಬೋದು. ಈ ತರ ಸುಮಾರು. ನೆಕ್ಸ್ಟ್, ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ, ವಿವರಿಸಲಾಗದ ಬಂಜೆತನ. ಇದೇ ಕಾರಣ ಅಂತ ಹೇಳಕ್ಕಾಗೋದಿಲ್ಲ. ಅಂತವರಲ್ಲಿ ಇಬ್ಬರಲ್ಲೂ ಎಲ್ಲ ರಿಪೋರ್ಟ್ ನಾರ್ಮಲ್ ಇರ್ತದೆ. ಸುಮಾರು ಜನ ಪೇಷಂಟ್ಸ್ ಹೇಳ್ತಾರೆ ನಮಗೆ, ಸರ್ ನಮ್ಗೆ ಇಬ್ಬರು ರಿಪೋರ್ಟ್ ನಾರ್ಮಲ್ ಇದ್ದಾವೆ, ಎಷ್ಟು ಡಾಕ್ಟರ್ ಹೋಗಿದ್ವಿ ಆದ್ರೂ ಕೂಡ ಮಕ್ಕಳಾಗ್ತಾ ಇಲ್ಲ. ಹೌದು, 1/3 ಆಲ್ಮೋಸ್ಟ್ ಒಂದು 30% ಜನರಲ್ಲಿ ಎಲ್ಲಾ ಚೆನ್ನಾಗಿದ್ರು ಕೂಡ ಆಗೋದಿಲ್ಲ. ಇದು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ, ವಿವರಿಸಲಾಗದ ಬಂಜೆತನ. ಆ ಸಂದರ್ಭದಲ್ಲಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಹೋಗ್ಬಿಡು, ಸುಮ್ಮನೆ ಕೂತ್ಕೊಂಡ್ರೆ ಸೊಲ್ಯೂಷನ್ ಆಗಲ್ಲ. ನೆಕ್ಸ್ಟ್, ಈಗ ನೀವು ಯಾವಾಗ ಡಾಕ್ಟರ್ ಭೇಟಿ ಆಗಬೇಕು? ನೀವು 35 ವರ್ಷದಿಂದ ಕಮ್ಮಿ ಆಗಿದ್ರೆ ಆದ್ರೂ ಕೂಡ 1 ವರ್ಷ ಟ್ರೈ ಮಾಡಿದ್ರೆ ಆಗಿಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕು. 35 ವರ್ಷ ಆಲ್ರೆಡಿ ಮೀರಿದಿರಾ, 6 ತಿಂಗಳು ಟ್ರೈ ಮಾಡಿದಿರಾ, ನೀವು ವೇಟ್ ಮಾಡಬಾರ್ದು. ಅಥವಾ ನಿಮ್ಗೆ ಮುಟ್ಟೆ ಆಗೋದಿಲ್ಲ, ಅಥವಾ ತುಂಬಾ ಇರ್ರೆಗ್ಯುಲರ್ ಆಗ್ತದೆ, ತುಂಬಾ ನೋವು ಆಗ್ತದೆ, ಅಥವಾ ಮುಂಚೆ ಆಲ್ರೆಡಿ ಅಬಾರ್ಷನ್ ಆಗಿದೆ, ಮತ್ತೆ ನೀವು ಒಂದಿಲ್ಲ ಒಂದು ಮಗು ಆಗೋಗುದು, ಸರ್ ಸೆಕೆಂಡ್ ಮಗು ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ, ಈ ತರ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ನೀವು ವೈದ್ಯರನ್ನ ನೋಡೋದು ಒಳ್ಳೆಯದು. ನೆಕ್ಸ್ಟ್, ಸೊ ಬಂಜೆತನ ಕುರಿತಂತೆ ಫಸ್ಟ್ ಟೆಸ್ಟ್ ಮಾಡಬೇಕು. ಪರಿಶೋಧನೆ ಏನ್ ಟೆಸ್ಟ್ ಮಾಡಬೇಕು, ಫಸ್ಟ್ ಏನಿದೆ, ಹೆಸರೇನು, ಏನು, ಎಷ್ಟು ವರ್ಷ ಆಯ್ತು ಮದುವೆ ಆಗಿ, ಎಲ್ಲ ನಾವು ಹಿಸ್ಟ್ರಿ ತಗೊಂತೀವಿ. ಹಿಸ್ಟ್ರಿ ತಗೊಂಡು ಸಾಮಾನ್ಯ ಆರೋಗ್ಯವನ್ನು ಚೆಕ್ ಮಾಡ್ತೀವಿ. ಫಸ್ಟ್ ಏನು ವೇಟ್ ಎಷ್ಟಿದೆ, ಏನೋ ಸಿಗರೇಟ್ ಹ್ಯಾಬಿಟ್ಸ್ ಇದಾವ, ಅಥವಾ ಟೊಬ್ಯಾಕೋ, ಆಲ್ಕೋಹಾಲ್, ಒತ್ತಡ ಜಾಸ್ತಿ ಇದೆಯಾ, ಲೈಂಗಿಕ ಆರೋಗ್ಯ ಚೆನ್ನಾಗಿದೆ ಇಲ್ವಾ, ಮಾಡಕ್ ಆಗ್ತಾ ಇದೆಯಲ್ಲ, ಸಂಬಂಧ ಮಾಡಕ್ ಆಗ್ತಾ ಇದೆಯಲ್ವಾ, ಇದೆಲ್ಲ ನೋಡ್ತೀವಿ. ಇದಾದ್ಮೇಲೆ ಫ್ಯಾಮಿಲಿ ಹಿಸ್ಟ್ರಿ, ಕುಟುಂಬದಲ್ಲಿ ಏನಾದ್ರು ಒಂದು ಕಂಜನೆಂಟಲ್ಲಿ ಅಂದ್ರೆ ಬೈ ಬರ್ತ್ ಡಿಫೆಕ್ಟ್ಸ್ ಇದಾವ, ಮೆಡಿಕಲ್ ಏನಾದ್ರು ಮೆಡಿಸಿನ್ಸ್ ತಗೊಂತಾ ಇದಾರ, ಸೈಡ್ ಎಫೆಕ್ಟ್ಸ್ ಇದಾವ, ಮುಂಚೆ ಏನಾದ್ರು ರೋಗ ಇತ್ತಾ, ಆಪರೇಷನ್ ಆಗಿತ್ತಾ, ಎಲ್ಲ ಪೀರಿಯಡ್ಸ್ ಎಲ್ಲ ಕರೆ ಆಗುತ್ತಾ ಸರ್ ಕರೆಕ್ಟ್ ಆಗಿ, ಅಥವಾ ಏನಾದ್ರು ಬೇರೆ ಆಗುತ್ತಾ, ಇವೆಲ್ಲ ಟೆಸ್ಟ್ ಮಾಡ್ತೀವಿ ನಾವು. ಫಸ್ಟ್ ಹಿಸ್ಟ್ರಿ ತಗೊಂತೀವಿ. ಹಿಸ್ಟ್ರಿ ಅಂತಂದ್ರೆ ಇದ್ರ ತಿಳ್ಕೊಂತೀವಿ. ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೈನ್, ಬೇಸಿಕ್ ಬ್ಲಡ್ ಟೆಸ್ಟ್ ಕೆಲವೊಂದ್ಸಲ ಬೇಕಾದ್ರೆ ಯಾರಿಗೆ ಅವಶ್ಯ ಆಗ್ತದೆ, ಅನಿಮಿಯಾ ಅಂತ ತುಂಬಾ ಬ್ಲಡ್ ಕಮ್ಮಿ ಇದೆ ಅನ್ಸಿದ್ರೆ ಅದು ಹೆಮೋಗ್ಲೋಬಿನ್ ಮಾಡಿ ಅದು ಕಂಪ್ಲೀಟ್ ಮಾಡಿ ನೋಡ್ಬೋದು. ಬೇಸಿಕ್ ಬ್ಲಡ್ ಟೆಸ್ಟ್ ಲೈಕ್ ಸಿರೋಲಜಿನೂ ಮಾಡಿ ನೋಡ್ಬೋದು. ಅಥವಾ ಹಾರ್ಮೋನ್ಗಳು ಸರಿಯಾಗಿದೆಯಲ್ವಾ, ಥೈರಾಯ್ಡ್ ಹಾರ್ಮೋನ್ ಸರಿ ಇದೆ ಅಲ್ವಾ, ಮತ್ತೆ ಫರ್ಟಿಲಿಟಿಗೋಸ್ಕರ ಯಾವ್ದು ಕೆಲವೊಂದು ಹಾರ್ಮೋನ್ ಇರುತ್ತೆ, FSH, AMH, ಅವು ಚೆನ್ನಾಗಿದಾವೆ ಅಲ್ವಾ, ಇವೆಲ್ಲ ಒಂದು ಬ್ಲಡ್ ಟೆಸ್ಟ್ ಮಾಡಿ, ಓರಿಯನ್ ರಿಸರ್ವ್ ಎಷ್ಟು ಎಗ್ ಇದಾವೆ ಅಂತ ಒಂದು AMH ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇವೆಲ್ಲ ಬ್ಲಡ್ ಟೆಸ್ಟ್ ಮಾಡಿ ಚೆನ್ನಾಗಿದಲ್ಲ ಅಂತ ನೋಡ್ಬೋದು. ನೆಕ್ಸ್ಟ್, ಈಗ ದ್ವಿತೀಯ ಸೆಕೆಂಡರಿ ಟೆಸ್ಟ್, ಫಾರ್ ಎಕ್ಸಾಂಪಲ್ ಎಲ್ಲ ಚೆನ್ನಾಗಿತ್ತು ಅಂತಂದ್ರೆ ನೆಕ್ಸ್ಟ್ ಸ್ಕ್ಯಾನ್ ಮಾಡಿ ನೋಡ್ಬೋದು. ನಾವು ಟ್ರಾನ್ಸ್ಫ್ಯೂಷನ್ ಸೋನೋಗ್ರಫಿ ಮಾಡಿ ಎಗ್ಗುಗಳು ಹೇಗಿದಾವೆ, ಎಷ್ಟಿದಾವೆ ನಂಬರು, ಎಗ್ ರಿಲೀಸ್ ಆಗ್ತಾ ಇದೆ ಅಲ್ವಾ, ಇದೆಲ್ಲ ನಾವು ಟೆಸ್ಟ್ ಮಾಡ್ಬೋದು. ಬೇಸಿಕ್ ಬ್ಲಡ್ ಟೆಸ್ಟ್ ಲೈಕ್ AMH ಇವೆಲ್ಲ ಮಾಡ್ಬೋದು. ಆಮೇಲೆ ಟ್ಯೂಬ್, ಫಲೋಪಿಯನ್ ನಾಳ, ಟಿಂಬ ನಾಳ ಓಪನ್ ಆಗಿದಾವ, ಕ್ಲೋಸ್ ಇದಾವ ಅಂತ ನೋಡ್ಲಿಕ್ಕೆ HSG ಅಂತ ಒಂದು ಟೆಸ್ಟ್ ಮಾಡ್ತೀವಿ. HSG ಅಂತಂದ್ರೆ ಎಕ್ಸ್ರೇ ತರ ತೆಗಿತೀವಿ, ಟ್ಯೂಬ್ ಓಪನ್ ಇದೆ ಅಂತ ಗೊತ್ತಾಗ್ತದೆ. ಅಥವಾ ಕೆಲವೊಬ್ಬರಲ್ಲಿ ಬ್ಲಾಕ್ ಇದ್ರೆ, ಅಥವಾ ಈ ಟೆಸ್ಟ್ ಮಾಡಿಲ್ಲ ಬಹಳ ದಿವಸ ಅಂದ್ರೆ ಲ್ಯಾಪ್ರೋಸ್ಕೋಪಿ ಕೂಡ ಮಾಡಿ ಕಂಡುಹಿಡಿಯಬಹುದು. ಆಮೇಲೆ ಕೆಲವೊಬ್ಬರಿಗೆ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇದೆ, ಗರ್ಭ ಕಂಠದಲ್ಲಿ ಕ್ಯಾನ್ಸರ್ ಇದೆ ಅಂತ ಕಂಡುಹಿಡಿಯಲಿಕ್ಕೆ ಪ್ಯಾಪ್ ಸ್ಮಿಯರ್ ಆ ತರ ಟೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಲೈನ್, ಗಂಡಸರಲ್ಲಿ ಏನ್ ಟೆಸ್ಟ್ ಮಾಡ್ಬೋದು, ನಾವು ಬೇಸಿಕ್ ಇವು ತಗೊಂಡಾಗೆ ಹಿಸ್ಟ್ರಿ ತಗೊಂತೀವಿ. ಏನಾದ್ರು ಟೊಬ್ಯಾಕೋ ಅಥವಾ ವರ್ಕ್ ಪ್ರೆಷರ್ ಆಗಲಿ, ಅಥವಾ ಏನಾದ್ರು ಒತ್ತಡ ಇದೆಯಾ ಅದೆಲ್ಲ ನಾವು ತಿಳ್ಕೊಂತೀವಿ. ತಿಳ್ಕೊಂಡು ನೆಕ್ಸ್ಟ್ ಅವರಿಗೆ ನಾವು ಲೈಂಗಿಕವಾಗಿ ಎಲ್ಲ ಸಮಸ್ಯೆ ಏನಾದ್ರು ಇದೆಯಾ, ಏನಾದ್ರು ಯಾವ್ದಕ್ಕೋಸ್ಕರ ಲೈಂಗಿಕವಾಗಿ ಸಂಪರ್ಕ ಮಾಡಕ್ ಆಗ್ತಾ ಇದೆ ಅಲ್ವಾ, ಮೆಡಿಕಲ್ ಸೈಡ್ ಎಫೆಕ್ಟ್, ಮೆಡಿಸಿನ್ಸ್ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ, ಇದನ್ನೆಲ್ಲ ನಾವು ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತೀವಿ. ಇದೇ ಹಿಸ್ಟ್ರಿಯಲ್ಲಿ ಕೇಳ್ತೀವಿ. ಏನಾದ್ರು ಇದ್ರೆ ಒಂದು ಕೆಲವೊಂಥರ ಎದ್ದು ಬರ್ತದೆ, ಗೊತ್ತಾಗ್ಬಿಡ್ತು ಇದೇ ಸಮಸ್ಯೆ ಅಂತ. ಇದೇ ಸಂದರ್ಭದಲ್ಲಿ ನಮಗೆ ಹಿಸ್ಟ್ರಿ ತಗೊಳ್ಳುವಾಗ ಅಥವಾ ಅದ್ರ ಬಗ್ಗೆ ಕೇಳುವಾಗಲೇ ಗೊತ್ತಾಗ್ಬಿಡ್ತದೆ. ಅದ ಸಂದರ್ಭದಲ್ಲಿ ನಾವು ಅದನ್ನ ಒಂದು ಚಿಕಿತ್ಸೆ ಸಲಹೆ ಮಾಡ್ಬೋದು. ನೆಕ್ಸ್ಟ್,
ನಾವು ಟೆಸ್ಟ್ ಮಾಡುವಾಗ ಇವ್ರದ್ದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಇದ್ವಿ, ಎಲ್ಲ ಕೂದಲಿದಾವೋ ಇಲ್ವೋ ಬಾಡಿ ಮೇಲೆ, ಮತ್ತೆ ಅವ್ರಿಗೆ ಒಂದು ಬೀಜ ಕರೆಕ್ಟ್ ಆಗಿ ಬೆಳವಣಿಗೆ ಆಗಿದೆ ಇಲ್ವೋ, ಆಮೇಲೆ ಎಲ್ಲ ಗಾತ್ರ ಸೈಜು ಚೆನ್ನಾಗಿದೆಯಾ ಇಲ್ವಾ, ಅಥವಾ ಏನಾದ್ರು ಬೇರೆ ತರ ಏನಾದ್ರು ಸಮಸ್ಯೆ ಬಾಡಿಯಲ್ಲಿ ಏನಾದ್ರು ಕಾಣ್ತಾ ಇದೆ ಅಂತ ಅವ್ರಿಗೆ ಒಂದು ಎಕ್ಸಾಮಿನೇಷನ್ ಮಾಡ್ತೀವಿ. ನೆಕ್ಸ್ಟ್ ಈಗ ಸಿಮೆನ್ ಅಂತ ಹೇಳ್ತೀವಿ. ಸಿಮೆನ್ ಅಂದ್ರೆ ವೀರ್ಯಾಣು. ಸೊ ಫಸ್ಟ್ ಸ್ಟೆಪ್ ಅಂದ್ರೆ ಸಿಂಪಲ್ ಸ್ಟೆಪ್, ಒಂದು ಅವ್ರಿಗೊಂದು ನಾವು ಕಂಟೈನರ್ ಕೊಟ್ಟು ವೀರ್ಯಾಣು ಕೊಡಿ ಅಂತ ಹೇಳ್ತೀವಿ. ಒಂದ್ಸರಿ ವೀರ್ಯಾಣು ಕೊಟ್ಬಿಟ್ರೆ ನಾವು ವೀರ್ಯಾಣು ತಗೊಂಡು ಅದನ್ನ ಲ್ಯಾಬ್ ಟೆಸ್ಟ್ ಮಾಡಿ ನಾವು ಅವ್ರಿಗೆ ಹೇಳ್ಬೋದು ಈ ತರ ಒಂದು ವೀರ್ಯಾಣು ಕೊರತೆ ಇದೆಯಾ ಅಥವಾ ಚೆನ್ನಾಗಿದೆಯಾ ಅಥವಾ ಇಲ್ವಾ ಅಥವಾ ಏನ್ ಮಾಡ್ಬೋದು ಅಂತ ಅವ್ರಿಗೆ ಸಿಮೆನ್ ಅನಲೈಸಿಸ್ ಅಂತ ಹೆಸರು, ಸಿಮೆನ್ ವಿಶ್ಲೇಷಣೆ. ಸೊ ಫಸ್ಟ್ ಸ್ಟೆಪ್ ಅಂತಂದ್ರೆ ಒಂದು ವೀರ್ಯಾಣು ಕೊಟ್ಬಿಟ್ರೆ ಅದನ್ನ ಟೆಸ್ಟ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಥವಾ ಝೀರೋ ಇದೆಯಾ ಅದನ್ನ ನಾವು ಹೇಳ್ಬೋದು. ನೆಕ್ಸ್ಟ್ ಸೊ ಪುರುಷರಲ್ಲಿ ಮತ್ತೇನೇನು ಟೆಸ್ಟ್ ಮಾಡ್ಬೋದು ಅಂತಂದ್ರೆ ಬೇಸಿಕ್ ಬ್ಲಡ್ ಟೆಸ್ಟ್, ಮತ್ತೆ ಸಿರಾಲಜಿ, ಇನ್ಫೆಕ್ಷನ್. ಮನುಷ್ಯರಲ್ಲಿ ಅವರು ಗಂಡಸರಲ್ಲೂ ಕೂಡ ಹಾರ್ಮೋನ್ಸ್ ಕರೆಕ್ಟ್ ಆಗಿದಾವ ಇಲ್ವಾ, ಹಾರ್ಮೋನ್ ಟೆಸ್ಟ್ ಇದೆಲ್ಲ ಟೆಸ್ಟ್ ಮಾಡ್ಬೋದು. ಮತ್ತೆ ಜೆನೆಟಿಕ್ ಡಿಫೆಕ್ಟ್ ಏನಾದ್ರೆ ಕ್ಯಾರೋಟೈನಿಂಗ್, ಕ್ರೋಮೋಸೋಮ್ ಮೈಕ್ರೋಡಿಲಿಷನ್. ಕೆಲವೊಂದು ಗಂಡಸರಲ್ಲಿ ವೀರ್ಯಾಣುನೇ ಇರುವುದಿಲ್ಲ, ಝೀರೋ ಅಜುಸ್ಪರ್ಮಿ ಅಂತ ಹೇಳ್ತೀವಿ. ಅಂತದ್ರಲ್ಲಿ ನಾವು ಕೆಲವು ಕ್ರೋಮೋಸೋಮ್ ಟೆಸ್ಟ್ ಮಾಡಿ ನೋಡ್ಬೇಕಾಗುತ್ತೆ ಪರಿಸ್ಥಿತಿ. ಮತ್ತೆ ಇನ್ನೂ ಅವಶ್ಯಕತೆ ಇದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಕೆಲವೊಂದು DNA ಫ್ರಾಗ್ಮೆಂಟೇಶನ್ ಎಲ್ಲ ಮಾಡಿ ಒಂದು ಟೆಸ್ಟ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಸೊ ಹಾರ್ಮೋನ್ಗಳ ಟೆಸ್ಟ್ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೋಗಗಳಲ್ಲಿ ಬೇರೆ ಬೇರೆ ತರ ಒಂದು ಹಾರ್ಮೋನ್ ಏರಿಪೇರ್ ಆಗೋ ಒಂದು ಪಾಸಿಬಿಲಿಟಿ ಇರ್ತದೆ. ಯಾವ ಕಂಡೀಷನ್ ಅಲ್ಲಿ ಯಾವ ತರ ಇದೆ ಅಂತ ಒಂದು ಡಿಟೇಲ್ಡ್ ಸ್ಲೈಡ್. ನೆಕ್ಸ್ಟ್ ಸೊ ಎಲ್ರು ನೀವು ಜಾಯ್ನ್ ಆಗಿ ಇಷ್ಟು ಕೇಳಿದ್ದಕ್ಕೆ ಧನ್ಯವಾದಗಳು. ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳಬಹುದು. ಥ್ಯಾಂಕ್ ಯು ಡಾಕ್ಟರ್ ಮಹೇಶ್. ಸಂತಾನೋತ್ಪತ್ತಿ ಬಗ್ಗೆ ಎಲ್ಲಾ ವಿವರವಾಗಿ ಹೇಳಿದಕ್ಕೆ, ಗಂಡಸರಿಗೂ ಮತ್ತು ಹೆಂಗಸರಲ್ಲೂ ಯಾವ ತರ ಸಮಸ್ಯೆಗಳು ಬರಬಹುದು, ಏನೆಲ್ಲ ಚಿಕಿತ್ಸೆ ಪಡ್ಕೊಳ್ಬಹುದು ಎಂಬುದರ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸಿದ್ದೀರಾ. ನಿಮ್ಗೆ ತುಂಬಾ ಧನ್ಯವಾದಗಳು. ಕೆಲವು ಪ್ರಶ್ನೆಗಳಿದೆ, ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಸರ್. ಸೊ ಮೊದಲ ಪ್ರಶ್ನೆ ಕೆಲವು ಇಂಗ್ಲಿಷ್ ಅಲ್ಲಿ ಇದೆ. I'm 29 years old, getting ovulation injection since 1.5 years. Had 3 IUI cycles, among which third was positive, but it was chemical pregnancy. Could this be because of equality? How can I increase equality? And what could be the reason for chemical pregnancy? Biochemical pregnancy. IUI cycle. ಯೂಶಲಿ ನಾವು 3 IUI ಸೈಕಲ್ ರೆಕಮೆಂಡ್ ಮಾಡ್ತೀವಿ. ಮೋರ್ ದೆನ್ 3 IUI ನಾವು ರೆಕಮೆಂಡ್ ಮಾಡೋದಿಲ್ಲ, ಒಂದೇದು. ಸೊ ನೀವು ಈಗ ಆಲ್ರೆಡಿ 3 IUI ಟ್ರೈ ಮಾಡಿದೀರಾ, ಲಾಸ್ಟ್ ಒಂದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆಗಿತ್ತು ಅಂತ ಹೇಳ್ತೀರಾ. ಈ ಸಂದರ್ಭದಲ್ಲಿ ಇನ್ನೊಂದ್ಸಲ ಪಾಸಿಟಿವ್ ಆದ್ರೂ ಆಗ್ಬೋದು. ಸೊ ನೀವು ಟ್ರೈ ಮಾಡ್ಬೋದು, ಮಾಡಕ್ ಆಗದೇ ಇಲ್ಲ ಅಂತ ಏನಿಲ್ಲ. ಒಂದೇದು. ಎರಡನೇದು, ನೀವು ಸಪೋಸ್ ಈ IUI ಕೂಡ ವರ್ಕೌಟ್ ಆಗಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ನೀವು IVF ಬಗ್ಗೆನೂ ಯೋಚನೆ ಮಾಡ್ಬೋದು. ಇಲ್ಲ IVF ಬಗ್ಗೆ ಯೋಚನೆ ಮಾಡಂಗೆ ಇಲ್ಲ ಅಂತಿಲ್ಲ, ಯು ಕ್ಯಾನ್ ಥಿಂಕ್ ಅಬೌಟ್ IVF ಆಲ್ಸೋ ಆಸ್ ಅ ಆಪ್ಷನ್. ಇನ್ನೊಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್, ಈ IVF IUI ಏನ್ ಪ್ರೊಸೀಜರ್ ಇದೆ, ಇದು ತುಂಬಾ ಪೇನ್ಫುಲ್ ಇದೆಯಾ ಅಥವಾ ಹೇಗೆ ಇದು? ಇಲ್ಲ, ಇದ್ರಲ್ಲಿ ಯಾವ್ದು ಪೇನ್ಫುಲ್ ಇಲ್ಲ ಪ್ರೊಸೀಜರ್. ಸೊ ನೀವು ನೋವಿನ ಬಗ್ಗೆ ಹೇಳಿರೋ ಅವಶ್ಯಕತೆ ಇಲ್ಲ. ಮೋಸ್ಟ್ ಆಫ್ ದೆಮ್ ಆರ್ ಪೇನ್ಲೆಸ್ ಪ್ರೊಸೀಜರ್, ನೋವು ಇರುವುದಿಲ್ಲ. ಇಂಜೆಕ್ಷನ್ ಇದ್ರೂ ಕೂಡ ಚಿಕ್ಕ ನೀಡಲಿಂದ ಕೊಡುವ ಇಂಜೆಕ್ಷನ್ ಇರ್ತದೆ. ಆಮೇಲೆ ಎಗ್ ತೆಗೆಯುವಾಗಲಾಗ್ಲಿ ಅಥವಾ ಆ ಪ್ರೊಸೀಜರ್ ಅಲ್ಲಿ ಜನರಲಿ ನಾವು ಅನಸ್ತೇಸಿಯಾ ಕೊಡ್ತೇವೆ. ಹೀಗಾಗಿ ನೋವು ಆಗೋ ಸಾಧ್ಯತೆಗಳಿಲ್ಲ. ಸೊ ಅದಕ್ಕೋಸ್ಕರ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನೋವಿಂದ ಏನೋ ಅಂತದ್ದೇನು ಹೆದರುವಂತ ಅವಶ್ಯಕತೆ. ಸರ್ ಇನ್ನೊಂದು ಪ್ರಶ್ನೆ ಇದೆ. ನನ್ನ ವಯಸ್ಸು 32, ನನ್ನ ಹಸ್ಬೆಂಡ್ ವಯಸ್ಸು 36. ನಾವು ಹಾರ್ಮೋನ್ ಬ್ಲಡ್ ಟೆಸ್ಟ್ ಮಾಡಿದ್ವಿ. ಇದರ ಪ್ರಕಾರ FSH 13.82 ಇದೆ. ಬೇರೆ ಎಲ್ಲವೂ ನಾರ್ಮಲ್ ರೇಂಜ್ ಅಲ್ಲೇ ಇದೆ. ನಾವು ಕಳೆದ 1.5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ. ನಾನು ಬರ್ತ್ ಕಂಟ್ರೋಲ್ ಅನ್ನು ಯೂಸ್ ಮಾಡ್ತಾ ಇಲ್ಲ. ಸಿನ್ಸ್ ವಿ live in a different state and because of the job, it is difficult for intimacy. At our age, is it big factor? We are in concern. Will this IUI method help me in this, or now IVF ಗೆ ಹೋಗ್ಬೇಕಾ, ಏನ್ ಮಾಡ್ಬೇಕು? ಈಗ 32 ಅಂದ್ರೆ ಹೌದು, ಒಂದ್ ಸ್ವಲ್ಪ ಏಜ್ ಕೂಡ ಹೋಗ್ತಾ ಇದೆ. ಸೊ ನೀವು ಆಲ್ರೆಡಿ 1.5 year ಟ್ರೈ ಮಾಡಿದ್ದೀರಾ. ಸೊ ನನ್ನ ಅಭಿಪ್ರಾಯದ ಪ್ರಕಾರ ನೀವು ಫಸ್ಟ್ ಸ್ಟೆಪ್ ಆಗಿ IUI ಮಾಡ್ಬೋದು. ಸೊ ಅದಕ್ಕೇನು ಅಭ್ಯಂತರ ಇಲ್ಲ. ಡೈರೆಕ್ಟ್ ಆಗಿ IVF ಹೋಗ್ಬೇಕು ಅಂತ ಏನಿಲ್ಲ.
ನೀವು IUI ಕೂಡ ಎಲ್ಲ ಚೆನ್ನಾಗಿತ್ತು, ಬೇರೆ ಎಲ್ಲ ರಿಪೋರ್ಟ್ ನಾರ್ಮಲ್ ಇತ್ತು ಅಂತ ಹೇಳ್ತಾ ಇದ್ದೀರಾ. ಆ ಸಂದರ್ಭದಲ್ಲಿ ನಾವು ಡೆಫಿನೆಟ್ಲಿ IUI ಅನ್ನ ಟ್ರೈ ಮಾಡ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. IUI ಟ್ರೈ ಮಾಡಿ. ಸರ್, ಇನ್ನೊಂದು ಪ್ರಶ್ನೆ ಇದೆ. ಜೆನೆಟಿಕ್ಸ್ ಪ್ರಾಬ್ಲಮ್ಸ್ ಬಂದ್ರೆ ಅಥವಾ ಜೆನೆಟಿಕ್ಸ್ ಪ್ರಾಬ್ಲಮ್ಸ್ ಇದ್ರೆ ಇದರಲ್ಲಿ IVF ಅಲ್ಲಿ ನಾವು ಏನ್ ಮಾಡಬಹುದು? ಜೆನೆಟಿಕ್ಲಿ ಪ್ರಾಬ್ಲಮ್ ಇದ್ರೆ ನೀವು IVF ಅಲ್ಲಿ ನಾವು ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. PGTA ಅಂದ್ರೆ ಅನುಪ್ಲಾಯ್ಡಿ ಏನಾದ್ರು ಜೆನೆಟಿಕ್, ಈಗ ಭ್ರೂಣ ಮಾಡಿ ಒಂದು ಎಗ್ ತಗೊಂಡು, ಒಂದು ಮಹಿಳೆಯರ ಒಂದು ಅಂಡಾಶಯದಿಂದ ಒಂದು ಎಗ್ ತಗೊಂಡು ವೀರ್ಯಾಣು ತಗೊಂಡು ಮಿಕ್ಸ್ ಮಾಡ್ತೀವಿ ಲ್ಯಾಬ್ ಅಲ್ಲಿ, ಒಂದು ಭ್ರೂಣ ರೆಡಿ ಆಗ್ತದೆ. ಈ ಭ್ರೂಣದ ಒಂದು ಪೀಸ್ ತೆಗೆದು ನಾವು ಅದನ್ನ ಕ್ರೋಮೋಸೋಮಲ್ ಅನಲೈಸಿಸ್ ಮಾಡ್ತೀವಿ, ಜೆನೆಟಿಕ್ ಅನಲೈಸಿಸ್ ಮಾಡ್ತೀವಿ. ಅದರಲ್ಲಿ ನಮ್ಗೆ ಏನ್ ಕಂಡು ಬರ್ತದೆ ಅಂತಂದ್ರೆ ಈ ಭ್ರೂಣದಲ್ಲಿ ಏನಾದರೂ ಕಾಯಿಲೆ ಇದೆಯಾ, ನೀವು ಅನ್ಕೊಂಡಂಗೆ ಈಗ ನೀವು ಹೇಳ್ದಂಗೆ ಏನಾದ್ರು ಜೆನೆಟಿಕ್ ಕಾಯಿಲೆ ಇದೆಯಾ ಅಂತ ಒಂದು ಕಂಡು ಹಿಡಿತೀವಿ. ಅದಿದ್ರೆ ಆ ಭ್ರೂಣವನ್ನು ಹಾಕುವುದಿಲ್ಲ, ಅಬ್ನಾರ್ಮಲ್ ಅಂತ ಗೊತ್ತಿದ್ರೆ ಹಾಕುವುದಿಲ್ಲ. ಯಾವ್ದು ನಾರ್ಮಲ್ ಭ್ರೂಣ ಇರ್ತದೆ ಅದನ್ನ ಮಾತ್ರ ಒಂದು ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ನಾವು ಮಾಡಿದ್ರೆ ಜೆನೆಟಿಕಲಿ ಆಗುವಂತ ಒಂದು ರೋಗಗಳನ್ನ ಒಂದು ತಡೆಹಿಡಿಬಹುದು. ಓಕೆ, ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಇದು ಕೊನೆ ಪ್ರಶ್ನೆ ಸರ್. ಮೈ ಹಸ್ಬೆಂಡ್ ಇಸ್ ಗಾಟ್ ಅ 0 sperm. ಇಂಥ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಕ್ಕೆ ಏನ್ ಮಾಡಬಹುದು? ಒಂದು 0 ಸ್ಪರ್ಮ್ ಅಂತಂದ್ರೆ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಜೋಸ್ಪರ್ಮಿಯಾ ಅಂತಂದ್ರೆ ಈ ಇಂಥ ಗಂಡು ಮಕ್ಕಳಲ್ಲಿ, ಇಂಥ ಗಂಡಸರಲ್ಲಿ ಕೆಲವೊಂದ್ಸಲ ವೀರ್ಯಾಣು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ನಾನು ಈಗ ಮುಂಚೆ ಹೇಳ್ದಂಗೆ ವೀರ್ಯಾಣು ಬರೋ ರೋಡ್ ಏನಿರ್ತದೆ, ಪೈಪ್ ಏನಿರ್ತದೆ, ಅದು ಬ್ಲಾಕ್ ಆಗಿರ್ಬೋದು. ಸೊ ಅದಕ್ಕೆ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಆ ತರ ಇದ್ದಾಗ ನಾವು ಒಂದು ಸೂಜಿ ಹಾಕಿ ಬೀಜದಿಂದ ಡೈರೆಕ್ಟ್ ಆಗಿ ತೆಗಿಬಹುದು. ಅಂದ್ರೆ ಎಪಿಡಿಡಮಲ್ ಅಥವಾ ಟೆಸ್ಟಿಕ್ಯುಲರ್ ಬಯಾಪ್ಸಿ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡಿ ಒಂದು ಸೂಜಿಯಿಂದ ತೆಗೆದು ನಾವು ಮಕ್ಕಳಾಗ್ಲಿಕ್ಕೆ ಒಂದು IVF ಮುಖಾಂತರ ಒಂದು ಪಾಸಿಬಿಲಿಟಿ ಇದೆ. ಅವ್ರದೇ ವೀರ್ಯಾಣು ತೆಗೆದು ಒಂದು ಮಾಡ್ಕೊಳ್ಳುವ ಸಾಧ್ಯತೆ ಇದೆ. ಅವ್ರ ವೀರ್ಯಾಣು ಇಲ್ಲ, ಅವರಲ್ಲಿ ವೀರ್ಯಾಣು ಪ್ರೊಡಕ್ಷನ್ ಇಲ್ಲ ಅಂತ ಸಂದರ್ಭದಲ್ಲಿ ಅವಾಗ ಮಾತ್ರ ನೀವು ಡೋನರ್ ವೀರ್ಯಾಣು ಅಂತಂದ್ರೆ ಸ್ಪರ್ಮ್ ಬ್ಯಾಂಕ್ ಅಂತ ಇರ್ತದೆ, ವೀರ್ಯಾಣು ಬ್ಯಾಂಕ್, ಅಲ್ಲಿಂದ ಪುರುಷರಿಗೆ ಹೋಲುವಂತ ಒಂದು ವೀರ್ಯಾಣು ತಗೊಂಡು IUI ಅಂತ ಮಾಡ್ತಾರೆ. ಅಂತಂದ್ರೆ ನಿಮ್ಮ ಒಳಗಡೆ ಒಂದು ಹಾಕುವ ಒಂದು ಪ್ರಕ್ರಿಯೆ. ಆ ತರ ಮಾಡಿ ಪ್ರೆಗ್ನೆನ್ಸಿ ಮಾಡಬಹುದು. ಪ್ರೊಡಕ್ಷನ್ ಇದ್ರೆ ಅವ್ರದ್ದೇ ಹಸ್ಬೆಂಡ್ದೇ ಒಂದು ವೀರ್ಯಾಣು ತೆಗೆದು ಮಾಡುವ ಒಂದು ಸಾಧ್ಯತೆ ಕೂಡ ಇದೆ. ಟಿಸಾ ಪ್ರೊಸೀಜರ್ ಅಂತಾರೆ, ಟೆಸ್ಟಿಕ್ಯುಲರ್ ಆಸ್ಪಿರೇಷನ್ ಮಾಡಿ ಒಂದು ಮಾಡುವ ಒಂದು ಸಾಧ್ಯತೆ ಇದೆ. ಥ್ಯಾಂಕ್ ಯು ಡಾಕ್ಟರ್ ಮಹೇಶ್, ನಮ್ಮ ಎಲ್ಲಾ ಪ್ರಶ್ನೆಗಳನ್ನ ನೀವು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕಾಗಿ. ಸೊ ನಾಳೆ ನಮ್ಮ ವೆಬಿನಾರ್ ಸರಣಿಯಲ್ಲಿ ನಾಳೆ ಇರೋದಿಲ್ಲ. ನಾವು ನೆಕ್ಸ್ಟ್ ಬುಧವಾರ ದಿನ IUI ಬಗ್ಗೆ ತಿಳ್ಕೊಳ್ಳಕ್ಕಿದ್ದೀವಿ. ಈ IUI ಬಗ್ಗೆ ತಿಳ್ಕೊಳ್ಳಕ್ಕೆ ಇದನ್ನ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್ ಅವರು ನಮ್ ಜೊತೆ ಇರ್ಲಿಕ್ಕಿದ್ದಾರೆ. ಈ ವೆಬಿನಾರ್ ಅನ್ನ ನಾವು 3 ಗಂಟೆಗೆ ಶುರು ಮಾಡ್ಲಿಕ್ಕಿದ್ದೀವಿ. ಸೊ ಇವತ್ತಿನ ಈ ಸಂತಾನೋತ್ಪತ್ತಿ ಬಗ್ಗೆ ತಿಳಿದುಕೊಳ್ಳುವ ಈ ವೆಬಿನಾರ್ ಸರಣಿಗೆ ಡಾಕ್ಟರ್ ಮಹೇಶ್ ಅವರು ಬಂದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಎಲ್ರಿಗೂ ಅರ್ಥ ಆಗೋತರ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಕ್ಕೆ ಡಾಕ್ಟರ್ ಮಹೇಶ್ ನಿಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಮೂಲಕ ನಾವು ಇವತ್ತಿನ ವೆಬಿನಾರ್ ಸರಣಿಯನ್ನು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಬುಧವಾರ ದಿನ ಜೂನ್ 3ನೇ ತಾರೀಕು 3 ಗಂಟೆಗೆ IUI ಬಗ್ಗೆ ತಿಳ್ಕೊಳ್ಳುವಂತ ವೆಬಿನಾರಿಗೆ ಮತ್ತೆ ಸೇರೋಣ. ಥ್ಯಾಂಕ್ ಯು.